ವಿದ್ಯಾರ್ಥಿಗಳಿಂದ ಡಿಮ್ಯಾಂಡ್ ಬಂದಿರೋದ್ರಿಂದ ನಾವು ಈ ಒಂದು ಸಂಸ್ಥೆನ ಎಥಿಕ್ಸ್ ಮತ್ತು ಮಾನವೀಯತೆ ದೃಷ್ಟಿಯಿಂದ ಸ್ಟಾರ್ಟ್ ಮಾಡಿದ್ದು. ಯಾಕೆ ಸರ್, ಯಾಕೆ ಸಾಮಾಜಿಕ ನಾಯಕತ್ವ ಅನ್ನೋದು ರೂಪುಗೊಳ್ಳುತ್ತಿಲ್ಲ? ಏನಾದರೂ ಚಾಲೆಂಜಸ್ ಏನಾದರೂ ಇದೆಯಾ? ಯಾರಿಗೂ ಮಾರಿಕೊಳ್ಳದೆ ನಾವು ಮಾಡುವಂಥ ಒಂದು ಕೆಲಸದೇ ಸ್ವಾಭಿಮಾನಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅಪೋಸಿಟ್ಟು ನಿಮಗೆ ಈ ರಾಜ್ಯದ ನಾಯಕ CM ಸಿದ್ದರಾಮಯ್ಯ ಸಾಹೇಬರು ಬಂದ್ಬಿಟ್ಟು ನಾನು ಬೇಕಾ ವಿನಯ್ ಕುಮಾರ್ ಬೇಕಾ, ನಾನು ಬೇಕಾ ವಿನಯ್ ಕುಮಾರ್ ಬೇಕಾ, ವಿನಯ್ ಕುಮಾರ್ ಅಂತ ನಿಂತಿದ್ದ ವಿನಯ್ ಕುಮಾರ. ಸರ್, ಅನೇಕ ವಿಚಾರಗಳು ಚರ್ಚೆ ಮಾಡಿದ್ವಿ. ಇನ್ಸ್ಟಾ KS ಇನ್ನ ಶಿಕ್ಷಣ ಸೇವೆಯಿಂದ ಹಿಡಿದುಬಿಟ್ಟು ನಿಮ್ಮ ಚಳುವಳಿಯ ಸವಾಲುಗಳಿಂದ ಹಿಡಿದುಬಿಟ್ಟು ನಾಯಕತ್ವ ಅಂದರೆ ಏನು, ನಾಯಕತ್ವ ರೂಪುಗೊಳ್ಳೋದಕ್ಕೆ ಏನು ಸವಾಲುಗಳಿದ್ದಾವೆ, ಅಲ್ಲಿಂದ ಮುಂದುವರೆದುಬಿಟ್ಟು ಸ್ವಾಭಿಮಾನಿ ಬಳಗ ಉದ್ದೇಶ ಚರ್ಚೆ ಮಾಡಿದ್ವಿ. ನಮ್ಮೆಲ್ಲ ಚರ್ಚೆಯ ಹಿಂದಿರುವಂಥ ಶಕ್ತಿ ಅಂತ ಹೇಳಿದ್ರೆ ವಿನಯ್ ಸರ್. ಸೊ ಅವ್ರು ನೋಡಿ ನಾವು ಕಲಿಬೋದು ಸರ್. ಮತ್ತು ಅವ್ರನ್ನ ನೀವು ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು. ಸೊ ಅವರ ಆದರ್ಶಗಳು ಏನಿದೆ ಅದನ್ನೇ ಅವ್ರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಂಪ್ಲೇಂಟ್ ಮಾಡಲ್ಲ ಸರ್, ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇನ್ಸ್ಟಾ KS ವತಿಯಿಂದ ಮತ್ತೊಂದು ಅತ್ಯುತ್ತಮವಾದ ಪಾಡ್ಕಾಸ್ಟ್ ನಿಮ್ಮೆದುರಿಗೆ ಬರ್ತಾ ಇದೆ. ಈ ಪಾಡ್ಕಾಸ್ಟಲ್ಲಿ ನಾವು ಸಾಮಾಜಿಕ ನಾಯಕತ್ವ ಮತ್ತು ಶಿಕ್ಷಣ ಎಂಬ ಅತ್ಯಂತ ಪ್ರಮುಖವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದು ಸಾಮಾಜಿಕವಾಗಿ ಹಾಗೂ ಸರ್ಕಾರಿ ಉದ್ಯೋಗದ ಸ್ಪರ್ಧಾಕಾಂಕ್ಷಿಗಳಿಗೂ ಕೂಡ ಚಿಂತನೆಗಳನ್ನು ರೂಪಿಸುವಂತಹ ಒಂದು ಪಾಡ್ಕಾಸ್ಟ್ ಆಗಬಹುದು ಅನ್ನೋದು ನನ್ನ ಬಲವಾದ ನಂಬಿಕೆ. ಈ ಪಾಡ್ಕಾಸ್ಟ್ಗೆ ನನ್ನ ಜೊತೆಯಾಗಿದ್ದಾರೆ ಇನ್ಸೈಟ್ಸ್ IAS ಮತ್ತು ಇನ್ಸ್ಟಾ KS ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಯುವಕರಲ್ಲಿ ಭರವಸೆಯನ್ನು ಮೂಡಿಸುತ್ತಿರುವಂತಹ, ರಾಜಕೀಯದ ಚಳವಳಿಯಾಗಿ ರೂಪುಗೊಳ್ಳುತ್ತಿರುವಂತಹ ಸ್ವಾಭಿಮಾನಿ ಬಳಗದ ಖಜಾಂಚಿಗಳು ಆಗಿರುವಂತಹ ಶ್ರೀ ಶರತ್ ಕುಮಾರ್ ಸರ್ ಅವರು. ಸರ್, ಈ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಇನ್ಸ್ಟಾ KS KPSC ಮತ್ತು ಇತರ ಕರ್ನಾಟಕ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನೆರವಾಗಿ ಈಗ 3 ವರ್ಷಗಳನ್ನು ಪೂರೈಸಿದೆ, ಯಶಸ್ವಿಯಾಗಿ ಪೂರೈಸಿದೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ? ಅದ್ರ ಬಗ್ಗೆ ನಿಮ್ಮ 2 ಮಾತುಗಳು ಹಂಚ್ಕೋಬೋದು ಸರ್? ಡೆಫಿನೆಟ್ಲಿ ಸರ್, ತುಂಬ ಖುಷಿ ಅನಿಸುತ್ತೆ. ಇನ್ಸ್ಟಾ KS ನಾವು ಸ್ಟಾರ್ಟ್ ಮಾಡಿದ್ದು ಯಾವುದೇ ಒಂದು ಕಮರ್ಷಿಯಲ್ ಇಂಟ್ರೆಸ್ಟಿಂದ ಅಲ್ಲ ಸರ್. ಸೊ ಇನ್ಸೈಟ್ಸ್ IAS ಅಲ್ಲಿ ಏನು ಗುಣಮಟ್ಟದ ಒಂದು ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇತ್ತೋ ಅದನ್ನು ನಾವು ಇನ್ಸೈಟ್ಸ್ KS ಅಲ್ಲಿ, ಇನ್ಸ್ಟಾ KS ಅಲ್ಲೂ ಕೊಡಬೇಕನ್ನೋ ಒಂದು ಉದ್ದೇಶ ಮೊದಲನೇದು. ಮತ್ತು ಇನ್ಸ್ಟಾ IAS ಬೆಳೆದು ಬಂದ ದಾರಿ ನಿಮಗೆ ಗೊತ್ತೇ ಇದೆ. ಒಂದು ಸ್ಕೂಲ್ ಇತ್ತು ಸರ್ ಇಲ್ಲೇ ವಿಜಯನಗರದಲ್ಲಿ. ಸೊ ಅಲ್ಲಿ ಉದಯ ಸ್ಕೂಲ್ ಅಂತ, ಅಲ್ಲಿ ಒಂದು 15ರಿಂದ 20 ಸ್ಟೂಡೆಂಟ್ಸು ನಾವು ಫಸ್ಟು ಜಾಯಿನ್ ಮಾಡಿಸ್ಕೊಂಡು ವಿನಯ್ ಸರ್ ಪರ್ಸ್ನಲಿ ಅವ್ರನ್ನ ಗೈಡೆನ್ಸ್ ಮಾಡ್ತೀನಿ ಅಂತ ತೊಗೊಂಡು ತುಂಬ ಜನ ಅಪ್ಲೈ ಮಾಡಿದ್ರು. ಬಟ್ ವಿನಯ್ ಸರ್ ಬರೀ ಒಂದು 15ರಿಂದ 20 ಜನ ಸೆಲೆಕ್ಟ್ ಮಾಡೋದು ಕಷ್ಟ. ಹೌದೌದು, ಅಪ್ಲೈ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮೇಲೆ ವಿನಯ್ ಸರ್ ಫಿಲ್ಟರ್ ಮಾಡಿ ತಗೊಳ್ತಾರೆ. ಹೌದೌದು. ಸೊ ಅವಾಗ ಏನಾಯಿತು, ಔಟ್ ಆಫ್ 15 to 20 ಸ್ಟೂಡೆಂಟ್ಸಲ್ಲಿ 6 ರ್ಯಾಂಕ್ ಬಂತು ಸರ್. ಟಾಪ್ 100ಅಲ್ಲಿ 4th ರ್ಯಾಂಕ್ ಬಂತು. ಓಕೆ. ಸೊ ಅದು ಏನಾಯಿತು ಅಂತಂದರೆ, ಈ ಸಂಸ್ಥೆ ಬೆಳೆದಿರೋದು ವಿದ್ಯಾರ್ಥಿಗಳಿಂದ ಸಂಸ್ಥೆ ಆಯಿತು. ಓಕೆ, ನಾವು ಮಾಡಿದವರು ಬಂದು ಸಂಸ್ಥೆ ಹೆಸರು ಹೇಳಿದ ಮೇಲೆ. ಹೌದು ಸರ್. ಈಗ ಯಾರು ನೀವು ಪಾಸ್ ಆಗಿರ್ತೀರಿ ಅಂತ ಹೇಳಿದರೆ, ಸೊ ನೀವು ಪಾಸ್ ಆಗಿರೋರು ಅಂದರೆ ಉತ್ತೀರ್ಣ, ಈಗ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ, ನೀವು IAS IPS ಆಗಿದ್ದೀರಿ ಅಂತಂದರೆ ನೀವು ಹೇಳೋ ಅಂಥ ಒಂದು ಮಾತಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ನಮಗೆ ರೆಫರೆನ್ಸ್ ಕೊಡ್ತಾ ಇರೋದು ಇನ್ನೂವರೆಗೂ ನಮ್ಮ ಇನ್ಸೈಟ್ಸ್ಗೆ. ಸೊ ಯಾರು ಸಾಧನೆ ಮಾಡಿದ್ರು, ಈ ಸಾಧನೆ ಮಾಡಿರೋದ್ರಿಂದ ಸಂಸ್ಥೆ ಬೆಳೆದಂಗೆ. ಓಕೆ, ಈ ಸಾಧನೆ ಮಾಡಕ್ಕೆ ದಾರಿ ಮಾಡಿಕೊಟ್ಟರು ವಿನಯ್ ಸರ್. ಯಾಕೆಂದ್ರೆ ಅವರು ಪ್ರಿಪ್ರೇಷನ್ ಆದರು, 8ರಿಂದ 10 ವರ್ಷ ಪ್ರಿಪ್ರೇಷನ್ ಆದರು. ಸೊ ಅವರಿಗೆ ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ಇಂಟರ್ವ್ಯೂ ಮಟ್ಟ ಹೋದ್ರು ಅವರು. ಸೊ ಆ ಹುಡುಗರಿಗೆ ಏನು ಗೈಡೆನ್ಸ್ ಬೇಕು, ಏನು ಸ್ಟ್ರಕ್ಚರ್ ಬೇಕು, ಏನು ಡೈಮೆನ್ಷನ್ ಬೇಕು ಅನ್ನೋದನ್ನ ವಿನಯ್ ಸರ್ ತುಂಬ ಅರ್ಥಕೊಳ್ತಿದ್ರು. ಅವ್ರದ್ದು ಎಕ್ಸ್ಪೀರಿಯನ್ಸಿಂದ ಮಕ್ಕಳಿಗೆ ಹೆಲ್ಪ್ ಮಾಡಿ. ಮತ್ತು ಇತ್ತೀಚಿನ ನಿಮಗೆ ಗೊತ್ತಿರ್ಬೋದು, ನಮ್ಮ IAS ಮತ್ತು KS ಅಂತ ಹೇಳಿದರೆ, ಇಲ್ಲ ಎಸ್ಪೆಷಲಿ IAS IPS ಅಂತ ಹೇಳಿದರೆ ನೀವು ಡೆಲ್ಲಿಗೆ ಹೋಗ್ಬೇಕಾಯ್ತು ಸರ್. ಸೊ ಅವಾಗೇನಾಯಿತು, ಸೊ ಯಾಕೆ ನಾವು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಗುಣಮಟ್ಟದ ಒಂದು ಶಿಕ್ಷಣವನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ಒಂದು ವಿನಯ್ ಸರ್ ತಲೆಯಲ್ಲಿ ಬಂತು. ಹಾಗಾಗಿ ಸ್ಟಾರ್ಟ್ ಆಗಿ ಅದರದ್ದು ಏನೇನು ಯಾವ ರೀತಿ ನಾವು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ವಿ ಅನ್ನೋದು ನಿಮಗೂ ಗೊತ್ತಿದೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ದೇಶದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೌದು ಸರ್, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದಂಗೆ. ಮುಂಚೆ ಎಲ್ಲ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ರು. ಮತ್ತೆ ಅಲ್ಲಿರೋಂಥ ಒಂದು ವಾತಾವರಣಗಳಾಗಲಿ, ಮತ್ತು ಲೈಫ್ ಸ್ಟೈಲ್ ಆಗಲಿ, ಫುಡ್ ಕ್ವಾಲಿಟಿ ಆಗಲಿ, ಅದು ಎಲ್ಲರಿಗೂ ಹೊಂದಾಣಿಕೆ ಆಗಲ್ಲ. ಸೊ ನಮ್ಮ ಬೆಂಗಳೂರಲ್ಲಿ ನೀವು ಎಷ್ಟು ವರ್ಷ ಇರ್ತೀರೋ ಅಷ್ಟು ಹೆಲ್ದಿಯಾಗಿ ಅಟ್ಮಾಸ್ಫಿಯರ್ ಇದೆ. ಸೊ ಹಾಗಾಗಿ ಈ ಇನ್ಸ್ಟಾ KS ಈ ಇನ್ಸ್ಟಾ IASನ ಇನ್ಸ್ಪೈರ್ ಆಗಿ ಅಲ್ಲೇ ಅದು ಏನು ನಾವು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ವಿ ಅದೇ ಕ್ವಾಲಿಟಿನ ನಾವು KPSC ಕೊಡಬೇಕು ಅಂತ ಮಾಡಿ
ಇನ್ಸ್ಟಿಟ್ಯೂಷನಲ್ಲಿ ಕೊಡಬೇಕು ಅಂತ ಮಾಡಿ ವಿದ್ಯಾರ್ಥಿಗಳಿಂದ ಡಿಮ್ಯಾಂಡ್ ಬಂತು. ಸೊ ಈ ವಿದ್ಯಾರ್ಥಿಗಳಿಂದ ಡಿಮ್ಯಾಂಡ್ ಬಂದಿರೋದ್ರಿಂದ ನಾವು ಈ ಒಂದು ಸಂಸ್ಥೆನ ಎಥಿಕ್ಸ್ ಮತ್ತು ಮಾನವೀಯತೆ ದೃಷ್ಟಿಯಿಂದ ಸ್ಟಾರ್ಟ್ ಮಾಡಿದ್ದು. ಯಾಕೆ ಅಂದರೆ ಸರ್, ಈ ಗುಣಮಟ್ಟದ ಶಿಕ್ಷಣ KPSCಯಲ್ಲಿ ಇದ್ದಿದ್ರೆ ನಾವು ಸ್ಟಾರ್ಟ್ ಮಾಡೋ ಅಂಥ ಪರಿಸ್ಥಿತಿ ಬರ್ತಾ ಇದ್ದಿದ್ದಿಲ್ಲ. ಓಕೆ, ಯಾಕೆಂದ್ರೆ ಕೆಲವು ಇನ್ಸ್ಟಿಟ್ಯೂಷನ್ಗಳಲ್ಲಿ ಒಬ್ಬ ಟೀಚರು 4 5 ಸಬ್ಜೆಕ್ಟ್ ತಗೊಳ್ತಾರೆ. ಬಟ್ ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪರ್ಟ್ ಫ್ಯಾಕಲ್ಟೀಸು 15 20 ಜನ ಇದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇಂಡಿವಿಜುವಲ್ ಸಬ್ಜೆಕ್ಟ್ಸ್ನ ಟೀಚ್ ಮಾಡ್ತಾರೆ. ಮತ್ತೆ KPSC ಮೊದಲಂಗೆ ಈಸಿ ಅಂತ ಅನ್ಕೊಳಂಗಿಲ್ಲ ಸರ್. ಹೌದು ಸರ್, ಜಾಸ್ತಿ ಆಗ್ತದೆ. ಹೌದೌದು, ನೀವು ಹೇಳಿದ್ ನಿಜವಾಗ್ಲೂ ಕರೆಕ್ಟ್ ಸರ್. ಏನಾಗಿದೆ ಅಂತಂದ್ರೆ UPSC ಸ್ಟ್ಯಾಂಡರ್ಡ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ KPSCಯಲ್ಲಿ. ಕ್ವಶನ್ಸ್ ವೈಸ್. ಹೌದು. ಮತ್ತೆ ನಿಮಗೆ ಎನಿ ಡೌಟ್ಸ್, ಈ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ ಬಂದಲ್ಲಿ ನಮ್ಮ ಮೆಂಟರ್ಶಿಪ್ ಅಂತ ಇದೆ. ಓಕೆ, ಅವರು ನಿಮಗೆ ಏನೇ ಡೌಟ್ ಬಂದಲ್ಲಿ, ವಿದ್ಯಾರ್ಥಿಗಳಿಗೆ ಏನೇ ಡೌಟ್ ಬಂದಲ್ಲಿ ಆ ಮೆಂಟರ್ಶಿಪ್ ಅವ್ರ ಹತ್ರ ಹೋಗಿ ಡೌಟ್ ಕೇಳಿದಲ್ಲಿ ಅವ್ರು ಸಾಲ್ವ್ ಮಾಡ್ತಾರೆ. ಕಾನ್ಸೆಪ್ಟ್ ಬಂದಿದ್ದೆ ಮೊದಲು ಇನ್ಸೈಟ್ಸ್ IAS. ಹೌದು ಸರ್, ಇನ್ಸೈಟ್ಸ್ IAS ಇಂದ ಮತ್ತೆ ವಿನಯ್ ಸರ್ ಸ್ಟಾರ್ಟ್ ಮಾಡಿರೋಂಥ ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಮೆಂಟರ್ ಅಂತ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿರೋದು ವಿನಯ್ ಸರ್. ಸೊ ಅದಾದ್ಮೇಲೆ ಟೆಸ್ಟ್ ಸೀರೀಸ್ ಅಂತ ಮಾಡ್ತಿದೀವಿ ಸರ್. ನಾವು ಹೆಂಗೆ ಇನ್ಸೈಟ್ಸ್ IAS ಅಲ್ಲಿ ಮಾಡ್ತಾ ಇದ್ವಿ ಅದೇ ಸೇಮ್ ಗುಣಮಟ್ಟದ ಒಂದು ಟೆಸ್ಟ್ ಸೀರೀಸು ನಾವು ಇನ್ಸ್ಟಾ KS ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈ 3 ವರ್ಷಗಳ ಪಯಣದಲ್ಲಿ ಈ ಮೆಂಟರ್ಶಿಪ್ ಆಗಲಿ, ಈ ಟೆಸ್ಟ್ ಸೀರೀಸ್ ಆಗಲಿ, ಗುಣಮಟ್ಟದ ಟೀಚಿಂಗ್ ಆಗಲಿ ನಾವು ಕೊಟ್ಟಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಅವರು KSಗೆ ನೀವು ಒಂದು ಒಳ್ಳೆಯ ರೀತಿಯ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷಲ್ಲಿ UPSC ಲೆವೆಲ್ಗೆ ಟೀಚ್ ಮಾಡ್ತಿದ್ರಿ ಅಂತಂದು ತುಂಬ ಜನ ಅಪ್ರಿಷಿಯೇಟ್ ಮಾಡಿ ವಿದ್ಯಾರ್ಥಿಗಳು ಸೇರ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಈಗ ಇನ್ಸೈಟ್ಸ್ ಫಸ್ಟ್ ಬೆಂಗಳೂರಿಗೆ ಬಂದಾಗ ಹಿಂಗ್ ಕ್ಲಾಸ್ ರೂಮ್ ಇರ್ಬೋದಾ ಅಂತ ನಿಮಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು. ಒಂದು ಪೋಡಿಯಂ ಆಗಿರಲಿ, ಅದೊಂದು ಡಯಾಸ್ ಆಗಿರಲಿ, ಆ ಇಂಟ್ರೆಸ್ಟ್, ಅದು ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಸರ್. ಹೌದು ಸರ್, ನಿಜ. ಅದು KS ಕೂಡ ಅದೇ ಇನ್ಫ್ರಾಸ್ಟ್ರಕ್ಚರ್ ಕ್ಯಾರಿ ಫಾರ್ವರ್ಡ್ ಆಗಿದೆ. ಹೌದು ಸರ್, ನಾವು ಇನ್ಸ್ಪೈರ್ ಆಗಿರೋದು ಈ IIM, IIT, IASC ಅಂತ ನೋಡ್ಕೊಂಡ್ ಬಂದಿದ್ವಿ. ಓಕೆ, ಕೊಟ್ಟರೆ ಕ್ವಾಲಿಟಿಯಾಗಿ ಕೊಡಬೇಕು ಇನ್ಫ್ರಾಸ್ಟ್ರಕ್ಚರ್. ಸರ್, ನೀವು ಎಷ್ಟು ಗುಣಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಾ, ಕ್ಲಾಸ್ ರೂಮ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಪೀಸ್ಫುಲ್ ಆಗಿ ನಿಮಗೂ ಇರುತ್ತೆ. ಓಕೆ, ಸೊ ಹಾಗಾಗಿ ಅಷ್ಟೇ ಈಗ ನಮ್ಮ ಇನ್ಸೈಟ್ಸ್ IAS ಅಲ್ಲಿ ನಾವು ಏನು ಮಾಡಿದ್ವಿ ಅಷ್ಟೇ ಗುಣಮಟ್ಟದ ಇನ್ಫ್ರಾಸ್ಟ್ರಕ್ಚರು, ಸ್ಮಾರ್ಟ್ ಬೋರ್ಡ್ಸು, ಸ್ಮಾರ್ಟ್ ಕ್ಲಾಸ್ ರೂಮ್ಸು ಎಲ್ಲ ನಾವು KPSCಯಲ್ಲೂ ಕೊಡ್ತಾ ಇದೀವಿ. ಅದು ಮೊದಲ ಬಾರಿಗೆ ಅಂತ ಹೇಳ್ಬೋದು. ಸರ್, ನೀವು ಹೇಳಿದ್ರಿ ವಿದ್ಯಾರ್ಥಿಗಳಿಂದ ಇನ್ಸ್ಟಾ KS ಹುಟ್ಕೊಳ್ತು ಅಂತ. ಇವಾಗ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇನ್ಸ್ಟಾ KS ಸ್ಪಂದಿಸುತ್ತಾ ಮುಂದಿನ ದಿನಗಳಲ್ಲಿ? ಸೊ ಹೌದು ಸರ್, ಡೆಫಿನೆಟ್ಲಿ. ಯಾಕೆ ಅಂತಂದರೆ ಈಗ ನಮ್ಮ ವಿದ್ಯಾರ್ಥಿಗಳು ಬೇಡಿಕೆ ಇಟ್ಟಿದ್ದು ದಾವಣಗೆರೆಯಲ್ಲಿ. ನಾವು ಅಲ್ಲಿ ದಾವಣಗೆರೆಯಲ್ಲಿ ಆಲ್ರೆಡಿ ಸ್ಟಾರ್ಟ್. ಸೊ ನೋಡಿ ಸರ್, ನಮ್ಮ ಮುಂಚೆ ನಮ್ಮ ಇನ್ಸ್ಟಾ KS ಧಾರವಾಡದಲ್ಲಿತ್ತು, ಈಗ ದಾವಣಗೆರೆಯಲ್ಲಿದೆ, ಈಗ ಬೆಂಗಳೂರಲ್ಲಿದೆ. ಸೊ ಈ 3 ಬ್ಯಾಚು ಅಂದರೆ ಆಲ್ಮೋಸ್ಟ್ 5,000 ಸ್ಟೂಡೆಂಟ್ಸು, ಒಂದು 50 ಬ್ಯಾಚ್ ಔಟ್ಪುಟ್ ಆಗಿದೆ ನಮ್ಮ ಇನ್ಸ್ಟಾ KS ಅಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ನಾರ್ತ್ ಕರ್ನಾಟಕ ಅನ್ನೋ ಏನಿದೆ, ಹೈದರಾಬಾದ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ, ಅವರು ಅಲ್ಲಿ ಸರ್ ನೀವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಡಿಮ್ಯಾಂಡ್ ಅವಶ್ಯಕತೆ. ಬೆಂಗಳೂರಿಗೆ ಬರೋದು ತುಂಬ ಕಷ್ಟ, ಯಾಕಂದ್ರೆ ಅವ್ರಿಗೆ ಹೈದರಾಬಾದ್ ಹತ್ರ ಆಗುತ್ತೆ. ಆ ಸೈಡಿಂದ ಅವ್ರು ಹೈದರಾಬಾದಿಗೆ ಹೋಗ್ತಾರೆ. ಬಟ್ ಇಲ್ಲಿ ಕರ್ನಾಟಕ ಸ್ಟೇಟ್ ಸರ್ವಿಸ್ ಇರೋದ್ರಿಂದ ಸರ್ ನೀವು ಆ ಭಾಗದಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. 100% ಮುಂದಿನ ದಿನಗಳಲ್ಲಿ ವಿನಯ್ ಸರ್ ಹೇಳಿದ್ದಾರೆ, 100% ನಾವು ಸ್ಪಂದಿಸ್ತೀವಿ. ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇದೆ 100% ನಾವು ಅಲ್ಲಿ ಹೋಗ್ಬಿಟ್ಟು ಫುಲ್ಫಿಲ್ ಮಾಡ್ತೀವಿ ಅವ್ರ ಡ್ರೀಮ್ ಅನ್ನೋದು ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ತುಂಬ ಸಂತೋಷ ಸರ್. ಇನ್ಸ್ಟಾ KS ಯಶಸ್ಸಿನ ಹಾದಿ, ಅಗತ್ಯವಾಗಿರುವಂತಹ ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಾ ಹೀಗೆ ಮುಂದುವರೆಯಲಿ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತರಲಿ ಅನ್ನೋದು ನಮ್ಮೆಲ್ಲರ ಆಶಯ ಸರ್. ನಾವು ಸಂಸ್ಥೆಯ ಸಿಬ್ಬಂದಿಗಳಾಗಿ ಮಾರ್ಗದರ್ಶಕರಾಗಿ ನಮಗೊಂದು ಹೆಮ್ಮೆ ಇದೆ ಸರ್. ತುಂಬ ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಟ್ ಟಾಪಿಕ್. ವಿನಯ್ ಸರ್, ಶರತ್ ಸರ್ ಅಂತ ಹೇಳಿದ್ರೆ IAS, KS ಒಂದು ಮಕ್ಕಳಿಗೆ ಶಿಕ್ಷಣಿಕವಾಗಿ ನೆರವಾಗ್ತಾರೆ. ಎಷ್ಟೋ ವಿದ್ಯಾರ್ಥಿಗಳ ಸಾಧನೆಗೆ ನೆರವಾಗಿದ್ದಾರೆ ಅನ್ನೋಂಥ ಅಷ್ಟು ವಿಚಾರಕ್ಕೆ ಮಾತ್ರ ಚರ್ಚೆ ಆಗ್ತಿತ್ತು. ಈಗ ಮೊನ್ನೆ ಲೋಕಸಭಾ ಚುನಾವಣೆ ಆದ ನಂತರ ಅದರ ಜೊತೆಗೆ ನಿಮ್ಮ ಸ್ವಾಭಿಮಾನ ಬಳಗ ಅನ್ನುವಂಥದ್ದು ಬಹುದೊಡ್ಡ ಯುವಕರ ಚಳುವಳಿಯನ್ನು ನೀವು ಹುಟ್ಟಾಕಿದ ನಂತರ ಈಗ ವಿನಯ್ ಸರ್ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ನೀವು ಕೂಡ ನಿಮ್ಮ ಸ್ಥಾನಮಾನಗಳನ್ನು ಕಂಡುಕೊಂಡಿದ್ದೀರ. ಸೊ ಯಾರೇ ಆಗಿರಲಿ ಮೊದಲು ಕೇಳೋ ಪ್ರಶ್ನೆ, ಯಾಕಪ್ಪ ರಾಜಕೀಯ? ಯಾವುದಾದ್ರೂ ಒಂದು ಕೆಳ ಮಧ್ಯಮ ವರ್ಗದ ಯುವಕನೋ ಅಥವಾ ಒಂದು ಶೈಕ್ಷಣಿಕ ಹಿನ್ನೆಲೆಯಲ್ಲಿರುವಂಥ ಯುವಕರನ್ನ ರಾಜಕೀಯಕ್ಕೆ ಸೆಳೆಯೋದಕ್ಕೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಯಾಕೆ ರಾಜಕೀಯ ಅನ್ನೋ ಪ್ರಶ್ನೆ ಮತ್ತೆ ಬರುತ್ತೆ. ಸೊ ನಿಮಗೂ ಆ ಪ್ರಶ್ನೆ ಬಹಳ ಜನ ಕೇಳಿರ್ಬೋದು, ಯಾಕೆ ಬೇಕಿತ್ತು ರಾಜಕೀಯ? ಆರಾಮಾಗಿರ್ಬೋದಾಗಿತ್ತಲ್ಲ, ರಾಜಕೀಯ ಜಂಜಾಟಗಳು ಯಾಕೆ ಬೇಕು? ನನಗೂ ಅದೇ ಪ್ರಶ್ನೆ ಕಾಡುತ್ತೆ ಸರ್, ಯಾಕೆ ರಾಜಕೀಯ? ಸರ್, ನಿಜವಾದ ರಾಜಕೀಯ ಏನು ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಿದೆಯಲ್ಲ, ಜನರ ಸಮಸ್ಯೆಗಳು ಸ್ಪಂದಿಸುವ ಉದ್ದೇಶಕ್ಕೆ ರಾಜಕೀಯ ಬೇಕು.
ತುಂಬ ಉತ್ತಮ ಉತ್ತರ ಸರ್. ನಾವು ನಿಮ್ಮ ರಾಜಕೀಯ ಪಯಣದ ಬಗ್ಗೆ ಒಂದೆರಡು ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಬಯಸ್ತೀನಿ. ಮೊದಲನೇದಾಗಿ ಸರ್, ನೀವು ಹೇಳಿದ್ರಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ. ಈ ಸ್ಪಂದನೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಆಗಲ್ಲ. ಹೌದು. ನಮ್ಮ ಇತಿಹಾಸ ಹೇಳುತ್ತೆ, ಗಾಂಧೀಜಿ ಆಗಿರಲಿ, ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ಜಯಪ್ರಕಾಶ್ ನಾರಾಯಣ ಅವರಾಗಿರಲಿ, ವ್ಯಕ್ತಿಯಿಂದ ಒಂದು ಚಳವಳಿ ಹುಟ್ಟಾಕಬೇಕು. ಹೌದು. ಆ ಚಳವಳಿಯಿಂದ ಜನರಲ್ಲಿ ಎಚ್ಚರಿಕೆ ಮೂಡಿಸಬೇಕು, ಅರಿವು ಮೂಡಿಸಬೇಕು. ಅದರಿಂದ ಒಂದು ಜನರ ದನಿ ಗಟ್ಟಿಗೊಳ್ಳುತ್ತೆ. ಆವಾಗ ಸಮಾಜದಲ್ಲಿ ಬದಲಾವಣೆ. ಹೌದು. ಈ ನಿಟ್ಟಿನಲ್ಲಿ ನೀವು ಒಂದು ರಾಜಕೀಯ ಚಳವಳಿಯನ್ನು ಹುಟ್ಟಾಕಿದ್ರಿ. ಹೌದು ಅಲ್ವಾ ಸರ್? ಲೋಕಸಭಾ ಚುನಾವಣೆಗೆ ಒಂದು 6-7 ತಿಂಗಳಿಗಿಂತ ಮುಂಚಿಂದಲೇ ಈಗ ದಾವಣಗೆರೆ ಸುತ್ತಮುತ್ತಲ ಎಷ್ಟೋ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಾ. ಅದೊಂದು ಚಳವಳಿ ರೂಪದಲ್ಲಿ ಅದು ಬೆಳೀತು ಅಲ್ವಾ ಸರ್? ಕೆಲವು ಜನಗಳಿಂದ ಹಿಡಿದು ಇವತ್ತು ಸಾಗರೋಪಾದಿಯಲ್ಲಿ ವಿನಯ್ ಸರ್ ಎಲ್ಲೋದ್ರೂ ಕೂಡ ಜನಗಳು ಅವ್ರನ್ನ ಭೇಟಿ ಆಗ್ತಿದ್ದಾರೆ, ಅವರಲ್ಲಿ ತಮ್ಮ ಸಮಸ್ಯೆ ಹೇಳ್ಕೊಳ್ತಿದ್ದಾರೆ. ಅದೊಂದು ಚಳವಳಿ, ಅದು ಸ್ವಾಭಿಮಾನ ಚಳವಳಿ ರೂಪುಗೊಂಡ್ಬಿಟ್ಟು ಇವಾಗ ಸ್ವಾಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಒಂದು ಸ್ವಾಭಿಮಾನಿಗಳ ಒಂದು ಗುಂಪೆ ವಿನಯ್ ಸರಿಂದ ನಿಂತಿದೆ. ನಾನು ನಿಮಗೆ ಕೇಳಬೇಕಂತ ಪ್ರಶ್ನೆ, ನೀವು ಅವ್ರ ಜೊತೆಗೆ ಆ ಚಳವಳಿಯಲ್ಲಿ ಭಾಗಿಯಾಗಿದ್ರಿ. ಹೌದು ಸರ್. ಒಂದು ಚಳವಳಿ ಕೆಲವು ಜನಗಳಿಂದ ಹಿಡಿದು ಇವತ್ತು ಇಷ್ಟೊಂದು ಸಾಮಾಜಿಕ ಮನೆಯನ್ನು ಪಡ್ಕೊಳ್ಬೇಕಾದ್ರೆ ಈ ಒಂದು ರಾಜಕೀಯ ಚಳವಳಿ ಹುಟ್ಟು ಹಾಕೋದಕ್ಕೆ ಎಷ್ಟು ಶ್ರಮ ಪಡಬೇಕಾಗುತ್ತೆ ಸರ್? ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರಬಹುದು, ಹಿನ್ನೆಲೆ ಇಲ್ಲದೆ ಇರುವಂತ ವ್ಯಕ್ತಿ ಗ್ರಾಸ್ ರೂಟ್ ಇಂದ ಫ್ರಮ್ ಸ್ಕ್ರಾಚ್ ಇಂದ ಒಂದು ರಾಜಕೀಯ ಚಳವಳಿ ಹುಟ್ಟಾಕೋದಕ್ಕೆ ಎಷ್ಟು ಶ್ರಮ ಪಡಬೇಕಾಗುತ್ತೆ? ಆ ಶ್ರಮದಲ್ಲಿ ನೀವು ಭಾಗಿಯಾಗಿದ್ರಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು ಸರ್. ನೀವು ಹೇಳಿದ್ದು ಅಕ್ಷರ ಸಹ ಕರೆಕ್ಟ್. ಸೊ ತುಂಬ ಕಷ್ಟಪಡಬೇಕಾಗತ್ತೆ. ಈಗ ವಿನಯ್ ಸರ್ ಯಾವಾಗ ರಾಜಕೀಯಕ್ಕೆ ಹೋಗಿ ಒಬ್ಬ MP ಆಗ್ತೀನಿ ಅಂತಂದು ನಾವು ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ. ಅಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಚಾಲೆಂಜಸ್ಗಳು ನಾವು ಎದುರಿಸ್ಬೇಕಾಯ್ತು. ಫಸ್ಟಿಗೆ ಹೋದಾಗ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ಇವ್ರ ಹತ್ರ ದುಡ್ಡಿದೆನಾ ಅಂತ ಯೋಚನೆ ಮಾಡು. ಇವರು ನಾಳೆ ಇಲ್ಲೇ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಬರೀ ರಾಜಕೀಯಕ್ಕೋಸ್ಕರ ಬಂದ್ಬಿಟ್ಟು ಹಂಗೆ ಹೋಗ್ತಾರಾ ಅನ್ನೋ ಒಂದು ಅನುಮಾನ ಜನರಲ್ಲಿತ್ತು. ಸೊ ವಿನಯ್ ಸರ್ ಅದಕ್ಕೆ ಏನು ಮಾಡಿದರು, ತುಂಬ ಖಡಕ್ಕಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ನೋಡಿ ಹಲವು ಬಾರಿ ಹೇಳಿದ್ರು ಅವ್ರ ಭಾಷಣದಲ್ಲಿ, ನೋಡಿ ಈ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಈ ಕೆಳಮಟ್ಟದಲ್ಲಿ ಅಂದರೆ ಅವರು ಅನುಭವಿಸಿರ್ಬೇಕು. ಆ ಒಂದು ಕಷ್ಟ ಸಮಸ್ಯೆಗಳನ್ನ ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಸರ್ ಈ ರೂಟ್ ಲೆವೆಲ್ ಏನು ಪ್ರಾಬ್ಲಮ್ಮು ಏನು ಅಂತಂದು. ಈ ಚಳುವಳಿ ಮಾಡೋಕ್ಕೆ ಆ ಉದ್ದೇಶ ಅವರು ಬೆಳೆದು ಬಂದ ದಾರಿ, ಆ ಉದ್ದೇಶ ಗಟ್ಟಿಯಾಗಿದ್ರೆ ಚಳುವಳಿ ರೂಪುಗೊಳ್ಳುತ್ತವೆ. ಹೌದು ಸರ್, ಹೌದು. ಯಾಕೆ ಅಂತಂದ್ರೆ ಹಾಕೋ ವ್ಯಕ್ತಿಗೆ ಅನುಭವ ಇರಬೇಕು. ಹೌದು ಸರ್. ಈ ಸವಾಲುಗಳು ಗೊತ್ತಿದ್ದವ್ರು ಚಳುವಳಿಗೆ ಧುಮುಕಿದ್ರೆ ಹೊರತು ಬೇರೆ ಉದ್ದೇಶಗಳು. ಹೌದು ಸರ್. ಈಗ ಬೇಸಿಕ್ ನೆಸೆಸಿಟಿ ಅನ್ನೋದೇನಿದೆ, ಊಟ, ಬಟ್ಟೆ, ವಸತಿ, ಈ ಮೂರನ್ನೂ ಇಲ್ಲದೇ ಒಂದು ದನದ ಕೊಟ್ಟಿಗೆಯಲ್ಲಿ ಜೀವನ ಮಾಡಿ ಬಂದ್ಬಿಟ್ಟು ವಿನಯ್ ಸರ್ ಹೇಳಿದರೆ ಭಾಳ ಸಲ, ಒಂದು ಚಳುವಳಿ ಸ್ಟಾರ್ಟ್ ಮಾಡಬೇಕು ಅಂದಾಗ, ಶುರು ಮಾಡಬೇಕು ಅಂದಾಗ ಅದ್ರ ಉದ್ದೇಶ ಏನು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ಒಂದು ಚಳುವಳಿ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ತುಂಬ ಕಷ್ಟ. ಹೌದು. ಅವ್ರಿಗೆ ಜನರ ಸಮಸ್ಯೆಗಳು ಗೊತ್ತಿರಬೇಕಾಗತ್ತೆ. ಆಮೇಲೆ ಅವರು ಆ ತೆಳಮಟ್ಟದ ಸಮಸ್ಯೆಗಳನ್ನು ಅನುಭವಿಸಿ ಬರಬೇಕಾಗತ್ತೆ. ನಿಮ್ಮ ಅನಿಸಿಕೆ? ಹೌದು ಸರ್, ಹೌದು. ಈಗ ಈ ಚಳವಳಿ ನಾಯಕತ್ವ ನೀವು ಹೇಳ್ದಂಗೆ ಜನಗಳು ಇವನು ಯಾಕೆ ಇದನ್ನ ಮಾಡ್ತೀವಿ, ಜನಗಳು ಮೊದಲು ಅನುಮಾನ ಮಾಡ್ತಾರೆ ಅಲ್ವಾ ಸರ್? ಆಮೇಲೆ ಈ ನಾಯಕತ್ವ ಯಾರ್ದು, ಇವ್ರ ಉದ್ದೇಶ ಏನು ಅನ್ನೋದು ಬಹಳ ಮುಖ್ಯ. ನೀವು ಹೇಳಿದ್ದಂಗೆ ನಾನು ಮೊದಲನೇ ದಿನ ಪಾದಯಾತ್ರೆ ದಿನ ಬಂದಾಗ ವಿನಯ್ ಸರಿಗೆ ಸ್ಪಂದಿಸೋದಾಗಿರ್ಲಿ, ಆದ್ರೆ ಈಗ ಬರ್ತಿರೋ ಸ್ಪಂದನೆಗಳಿಗೆ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು ಸರ್, ನೀವು ಹೇಳ್ತಾ ಇರೋದು ಕರೆಕ್ಟು. ಸೊ ಯಾವಾಗ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಜನಗಳಿಗೆ ಅಷ್ಟು ನಂಬಿಕೆ ಬರಲಿಲ್ಲ. ಸೊ ಇವನು ನಿಜವಾಗೂ ಇಲ್ಲೇ ನಮ್ಮ ನಡುವೆ ಇಡ್ತಾರಾ ಇಲ್ಲ ಅನ್ನೋ ಒಂದು ಅನುಮಾನ ಆಯ್ತು. ಓಕೆ. ಮತ್ತೆ ಯಾವಾಗ ನಾವು ಪಾದಯಾತ್ರೆ ಮಾಡಿದ್ವಿ ಅವಾಗ ನಮಗೆ ಒಂದು ಸಿಂಬಲ್ ಅನ್ನೋದಿತ್ತು. ಹೌದು. ಒಂದು ರಾಜಕೀಯ ಪಕ್ಷದ ಚಿಹ್ನೆ ಇತ್ತು. ಓಕೆ. ಸೊ ಆ ರಾಜಕೀಯ ಪಕ್ಷದ ಚಿಹ್ನೆ ಇಲ್ದಂಗೆ ನೀವು ಒಂದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಮತ್ತೆ ಜನಗಳು ನಂಬಿಕೆ ಇಡೋದು ತುಂಬಾ ಕಷ್ಟ. ಚಿಹ್ನೆ ಇದ್ದಾಗ ಜನ ಒಂಥರ ನೋಡ್ತಾರೆ, ಚಿಹ್ನೆ ಇಲ್ದಾಗ ಜನ ಒಂಥರ ನೋಡ್ತಾರೆ. ಸೊ ಇವಾಗ ನೀವು ಹೇಳಿದ ಪ್ರಕಾರ ರಾಜಕೀಯ ಚಿಹ್ನೆ ಇದ್ದಾಗ ಬರ್ತಿರೋ ಜನಕ್ಕೂ ಇಲ್ಲದೆ ಇದ್ದಾಗ ಬರೋ ಜನಕ್ಕೂ ಕೂಡ ಬಹಳ ವ್ಯತ್ಯಾಸ ಇತ್ತು. ಹೌದು ಸರ್, ತುಂಬಾ ಜನ ನೋಡಿದ್ವಿ ನಾವು. ತುಂಬಾ ಜನ ಸರ್ಕೊಂಡ್ರು. ಓಕೆ, ಜೊತೆಗೆ ಇರ್ತೀನಿ ಅಂತಂದು ಸರ್ಕೊಂಡ್ರು. ಯಾಕೆ ಅಂತಂದ್ರೆ ಅವರು ಆ ಪಕ್ಷದ ಕಾರ್ಯಕರ್ತರಾಗಿದ್ರು. ಹೌದು ಸರ್. ಈಗ ಅವ್ರದ್ದು ತಪ್ಪಲ್ಲ ಅದು. ಆಕ್ಚುಲಿ ಅವ್ರದ್ದು ಆ ಪಕ್ಷಕ್ಕೆ ಅವ್ರ ಕಾರ್ಯಕರ್ತರಾಗಿದ್ರು. ಆ ಪಕ್ಷ ಬಿಟ್ಟು ಹೊರಗೆ ಬರೋದು ಅವರ ಯೋಚನೆ. ಯಾಕಂದ್ರೆ ನಾವು ಇವತ್ತು ಹೋಗಿರ್ಬೋದು, ಬಟ್ ಅವರು 30-40 ವರ್ಷದಿಂದ ಒಂದೇ ಪಕ್ಷದ ಕಾರ್ಯಕರ್ತರಾಗಿರ್ತಾರೆ. ಓಕೆ. ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ, ಸೊ ನಮ್ಗೆ ಬೇಸಿಕಲಿ
ಜನರ ಸಮಸ್ಯೆನ ಜನರ ಸಮಸ್ಯೆನ ತಿಳ್ಕೋಬೇಕು ಮತ್ತೆ ಅವ್ರಿಗೆ ಪರಿಹಾರ ಸ್ಪಂದಿಸ್ಬೇಕು, ಅದಕ್ಕೆ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಹೌದು ಸರ್, ನೀವು ಹೇಳ್ದಂಗೆ ಪಕ್ಷದ ಜೊತೆಗಿದ್ದಾಗ ನೋಡೋದಕ್ಕೂ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ದಾಗ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಅದು ಒಪ್ಕೊಳ್ತೀನಿ. ಬಟ್ ನೀವೊಂದು ಮಾತು ಹೇಳಿದ್ರಿ, ನಾಯಕತ್ವ ಮುಖ್ಯ ಆಗುತ್ತೆ ಅಂತ ಹೇಳಿ. ಜನಗಳು ನಾಯಕನನ್ನು ನೋಡ್ತಾರೆ, ಯಾವ ಉದ್ದೇಶಕ್ಕೂ ನೋಡ್ತಾರೆ. ಇಲ್ಲಿ ವಿನಯ್ ಸರ್, ನಾನು ಒಬ್ಬ ದಾವಣಗೆರೆ ಜಿಲ್ಲೆ ಒಬ್ಬ ನಾಗರಿಕನಾಗಿದ್ದುಕೊಂಡು ನಾನು ಅಲ್ಲಿ ಜನಗಳ ಬಗ್ಗೆ ಜನಗಳ ಹತ್ರ ವಿಚಾರಿಸ್ತಿದ್ದಾಗ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಭಾಷಣದಿಂದ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ ಅಥವಾ ಕಾಂಟ್ರವರ್ಸಿಗಳಿಂದ ಪ್ರಚಾರ ಗಿಟ್ಟಿಸ್ಕೊಳ್ತಾರೆ. ಆದರೆ ವ್ಯಕ್ತಿತ್ವದಿಂದ ಮತ್ತು ಅವನ ಹಿನ್ನೆಲೆಯಿಂದ ಮತ್ತು ಅವನ ಉದ್ದೇಶಗಳಿಂದ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಬಹಳ ಕಡಿಮೆ. ಹೌದು ಸರ್, ಹೌದು, ಕರೆಕ್ಟ್. ಏನಂತೀರಾ? ಈಗ ನೀವು ನೋಡ್ದಂಗೆ ಜನಗಳು ಯಾವನೊಬ್ಬ ಪೊಳ್ಳು ಭರವಸೆ ಕೊಡೋದ್ಮೇಲೆ ನಂಬಿಕೆ ಇಡ್ತಾರೋ, ನಿಜವಾದ ವ್ಯಕ್ತಿತ್ವ ಇರೋನು, ಒಳ್ಳೆ ಪರ್ಸನಾಲಿಟಿ ಮತ್ತೆ ಒಳ್ಳೆ ಉದ್ದೇಶ ಇರೋದ್ ಮೇಲೆ ನಂಬಿಕೆ ಇಡ್ತಾರೋ. ಸರ್, ನೀವು ಹೇಳಿದ್ದು 100% ಸತ್ಯ. ಈಗ 30-40 ವರ್ಷಗಳ ಕಾಲ ಅವರು ನೋಡ್ಕೊಂತ ಬಂದಿದ್ದಾರೆ. ಅದೇ ಆಶ್ವಾಸನೆ, ಅದೇ ನಾನು ಹಿಂಗೆ ಡೆವಲಪ್ಮೆಂಟ್ ಮಾಡ್ತೀನಿ, ನಿಮಗೆ ಎಲ್ಲ ರೀತಿಯಿಂದನೂ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೀನಿ ಅಂತಂದು ಭಾಳ ರಾಜಕೀಯ ವ್ಯಕ್ತಿಗಳು ಫೇಕ್ ಪ್ರಾಮಿಸಸ್ನ ಭಾಳ ಮಾಡಿದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಉದ್ದೇಶ ಇದ್ದಿದ್ದು, ಆ ಜನಗಳಲ್ಲಿ ಒಂದು ಮನವರಿಕೆ ಮಾಡಿಕೊಟ್ಟಿದ್ದು ವಿನಯ್ ಸರ್ ಅಂತ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ, ಮತ್ತೆ ಜನಗಳಿಗೆ ಸ್ಪಂದಿಸುವ ವ್ಯಕ್ತಿ, ಮತ್ತೆ ಅವರು ಆ ಕಷ್ಟಗಳನ್ನ ಅನುಭವಿಸಿರೋ ಬ್ಯಾಕ್ಗ್ರೌಂಡ್ ಅಂತ ವ್ಯಕ್ತಿಗಳು ಬಂದ್ರೆ ಮತ್ತೆ ಒಬ್ಬ ಯುವಕನಿಗೆ ಒಬ್ಬ ಹೊಸ ಮುಖ ಅಂತ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಒಂದು ಹೊಸ ಮುಖ ಮತ್ತೆ ಅವ್ರಿಗೆ ಇರುವಂತ ಒಂದು ನಾಲೆಡ್ಜ್ ಪರಿಶೀಲನೆ ಮಾಡಿ ಅವರಿಗೆ ನಾವು ಒಂದು ಸ್ಥಾನ ಕೊಟ್ಟಿದ್ದಲ್ಲೇ ಆದ್ರೆ ನಮ್ಮ ಭಾಗದ ಹುಡುಗರಿಗಾಗ್ಲಿ ಎಷ್ಟೋ ನೋಡಿ ಸರ್, ಈಗ ನಾವು ನೋಡಿದಂಗೆ 30-40 ವರ್ಷಗಳ ಕಾಲ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಫುಲ್ಫಿಲ್ ಮಾಡಿಲ್ಲ ಅವರು. ಸೊ ಯಾವಾಗ ಸಮಸ್ಯೆಗಳು ಹಾಗೇ ಇದಾವೆ, ಅವ್ರು ಫುಲ್ಫಿಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಹತ್ರನೂ ಬಿಡ್ಕೊಂತ ಇದ್ದಿದ್ದಿಲ್ಲ. ಸೊ ಯಾಕೆ ವಿನಯ್ ಸರ್ರೇ ಬೇಕು ಅಂತ ಹೇಳಿದ್ದು, ಅವರು ಮಾತಾಡ್ತಾ ಇದ್ರಲ್ಲ, ಅದು ಯಾವುದೋ ಒಂದು ಬುಕ್ಕಿಂದ ಒಂದು ಇದರಿಂದ ಒಂದು ಭಾಷಣಕ್ಕೋಸ್ಕರ ಮಾತಾಡ್ತಿದ್ದಂಥದ್ದಲ್ಲ, ಅದು ಅವರಿಗೆ ಆಗಿರೋಂಥ ಅನುಭವಗಳಿಂದ ಮಾತಾಡ್ತಾ ಇದ್ದಿದ್ದು. ಮತ್ತೆ ಅವರು ಮಾಡಿ ಬಂದ್ರೆ ಸಾಧನೆ ಸಣ್ಣದಲ್ಲ ಸರ್. ಸೊ ಅವರು ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ದೇಶದಲ್ಲಿ ಸೇವೆ ಮಾಡುವಂತ ಒಂದು ಅನುಕೂಲ ಹೆಮ್ಮೆ ತರ ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿ ಎಷ್ಟೋ ಗ್ರಾಸ್ ರೂಟ್ ಪ್ರಾಬ್ಲಮ್ಗಳನ್ನ, ಈ ಬೇಸಿಕ್ ನೆಸೆಸಿಟಿ ಅಂತ ನೀವ್ ಏನ್ ಕರಿತೀರಿ, ನಾವು ಒಂದು 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ ಸರ್. ಅಲ್ಲಿ ಎಷ್ಟೋ ಹಳ್ಳಿಗಳು ನೋಡಿದ್ವಿ ನಾವು. ಅಲ್ಲಿ ಒಂದು ರೋಡ್ ಸರಿ ಇಲ್ಲ ಸರ್, ನೀರಿನ ವ್ಯವಸ್ಥೆ ಇಲ್ಲ ಸರ್, ಒಂದು ಹುಡುಗ ಸ್ಕೂಲಿಗೆ ಹೋಗೋಕ್ಕೆ ಬಸ್ ಫೆಸಿಲಿಟೀಸ್ ಇಲ್ಲ ಸರ್. ಸೊ ಇವೆಲ್ಲ ಇದ್ದಾಗ ಈ 30-40 ವರ್ಷದಿಂದ ರಾಜಕೀಯದಲ್ಲಿ ಆಶ್ವಾಸನೆ ಕೊಡುವಂತ ಮಾಡಿರೋದು ಏನ್ ಮಾಡಿದ್ದಾರೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪಕ್ಷದ ಚಿಹ್ನೆ ಇಟ್ಕೊಂಡು ಹೋದಾಗ ಅವ್ರು ಏನ್ ಸ್ಪಂದನೆ ಮಾಡ್ತಾ ಇದ್ರು, ನಾವು ಇಂಡಿಪೆಂಡೆಂಟ್ ಹೋದಾಗ ಈ ಹುಡುಗ ಪಕ್ಷದಿಂದ ಟಿಕೆಟ್ ಸಿಗ್ಲಿದ್ರು ಈತ ಬಂದಿದ್ದಾನೆ, ಓಕೆ, ಈತನ ನಾವು ನಂಬೋದು. ಮತ್ತೆ ಎಷ್ಟೋ ಹೌದು, ತುಂಬಾ ಇಷ್ಟಪಟ್ಟಿದ್ದೆ ಅವ್ರ ಸ್ವಾಭಿಮಾನ ನೋಡಿ. ಮತ್ತೆ ಒಂದು ದಿನಕ್ಕೆ ನಾವು 20 ಹಳ್ಳಿಯಿಂದ 30 ಹಳ್ಳಿ ಪಾದಯಾತ್ರೆ ಮಾಡ್ತಾ ಇದ್ವಿ. ಸೊ ಇಂಡಿಪೆಂಡೆಂಟ್ ನಿಂತ್ಕೊಂಡಾಗ 20-30 ಹಳ್ಳಿಗಳನ್ನ ವಿಸಿಟ್ ಮಾಡಿ ನಮಗೆ ಯಾಕೆ ಹಾಕ್ಬೇಕು ಅಂತ ನಾವು ಮನವರಿಕೆ ಮಾಡಿಕೊಟ್ವಲ್ಲ, ಆ ಒಂದು ಗುಣಗಳಿಗೆ ಆ ಗುಣ ಇಷ್ಟ ಆಯ್ತು. ಪಕ್ಷದ ಜೊತೆಗೆ ಹೋದಾಗ ಜನ ನೋಡೋ ರೀತಿ ಬೇರೆ, ಪಕ್ಷ ಬಿಟ್ಟು ಹೋದಾಗ ಬೇರೆ. ಪಕ್ಷ ಬಿಟ್ಟು ಹೋದ್ಮೇಲೆ ಮೊದಲಿಗೆ ಹಿಂದೆ ಆಗಿರ್ಬೋದು, ಆದ್ರೆ ವಿಶ್ವಾಸ ಹಂತವಾಗಿ ವಿಶ್ವಾಸ ಗಳಿಸ್ದಂಗೆಲ್ಲ ಜನಗಳು ನಂಬಕ್ ಶುರು ಮಾಡಿದ್ರು. ಹೌದಪ್ಪ, ನಮ್ಗೆ ಇಂಥ ನಾಯಕ ಬೇಕು ಅನ್ನೋ ಉದ್ದೇಶ ಅದು ಸರಿ ಇದೆ. ಆದ್ರೆ ಒಂದು ನಂಬಿಕೆ ಇದೆ ಅಲ್ಲ ಸರ್, ಈಗ ಅಲ್ಲಿರುವಂತ ನಾಯಕರು ಇರ್ತಾರೆ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ನಾಯಕರು ಇರ್ತಾರೆ, ಅವರು ಕೂಡ ನಿಮಗೆ ಏನಾದ್ರು ತೊಂದರೆಗಳನ್ನ ಒಡ್ಡಿರ್ಬೋದಾ ಅಥವಾ ಅವರಿಂದ ಏನಾದ್ರು ಸಮಸ್ಯೆಗಳು ಎದುರಾಗಿರ್ಬೋದಾ ಸರ್? ಈಗ ಲೋಕಲ್ ನಾಯಕರು ಅಂತ ನೀವೇನ್ ಕರಿತೀರಿ, ಈ ZP ಮೆಂಬರ್ ಆಗಿರ್ಬೋದು, ಕೆಲವೊಂದು ಗ್ರಾಮ ಪಂಚಾಯತಿ ಮೆಂಬರು, TP ಮೆಂಬರು, ಅವರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ ಅವರ ಪಕ್ಷದ ಕಾರ್ಯಕರ್ತರುಗಳಾಗಿ ಅವ್ರ ಪಕ್ಷದ ಚಿಹ್ನೆಗೋಸ್ಕರ ಅವರು ಹೋರಾಡ್ತಾ ಇದ್ದಿದ್ದು. ಓಕೆ, ಈಗ ನಾವು ಬಂದಾಗ ನಮಗೆ ಯಾವುದೇ ರೀತಿಯಿಂದ ಸಪೋರ್ಟ್ ಇದ್ದಿದ್ದಿಲ್ಲ ಅಲ್ಲಿ. ಓಕೆ, ನಮಗೆ ಹಲವು ರೀತಿಯ ಸಮಸ್ಯೆಗಳು ಎದುರು ಮಾಡಿದ್ರು. ಓಕೆ, ನಾನು ಇವರೇ ಅವರೇ ಅಂತ ಹೇಳಕ್ ಹೋಗಲ್ಲ. ಆದ್ರೆ ಅದನ್ನೂ ಮೀರಿ ನಾವು ಮುಂದೆ ಹೋಗಿದ್ದು, ನಾವು ಏನು ಮಾಡಿದ್ವಿ ಅಂತಂದರೆ ಅದನ್ನು ಆ ಸಮಸ್ಯೆಗಳನ್ನ ಎದುರಿಸ್ಬಿಟ್ಟು ನಮಗೇನು ಅಲ್ಲಪ್ಪ, ಇಲ್ಲಿ ಎಷ್ಟೋ ಜನ ಹೇಳ್ತಿದ್ರು, ಸರ್ ಇಲ್ಲಿ ಬಂದು ನಿಂತ್ಕೊಳ್ಳೇಬಾರ್ದು, ನೀವು ಒಂದು ದೊಡ್ಡ ಗುಡ್ಡ ಇದೆ, ಬೆಟ್ಟ ಇದೆ, ಸಮುದ್ರದ ಮುಂದೆ ನೀವು ಹೋರಾಡ್ತಾ ಇರೋದು, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ ಇವ್ರ ಮುಂದೆ ನೀವು ಸರ್ವೈವ್ ಆಗಕ್ಕಾಗಲ್ಲ ಅಂತ ಹೇಳಿದರು. ಎಷ್ಟೋ ಜನ ಎದುರಿಸಿದ್ರು. ನಾವು
ಯಾವಾಗ ಹೋರಾಟ ಮಾಡಬೇಕು ಅಂತ ಗ್ರೌಂಡ್ ಲೆವೆಲ್ ಹೇಳಿದ್ವಿ, ನಮಗೆ ಯಾವ್ದು ಸಮುದ್ರನೂ ಕಾಣಲಿಲ್ಲ ಸರ್, ಯಾವ್ದು ಬೆಟ್ಟನೂ ಕಾಣಲಿಲ್ಲ, ಯಾವ್ದು ಗುಡ್ಡನೂ ಕಾಣಲಿಲ್ಲ. ನಮ್ಮ ವಿನಯ್ ಸರ್ ದೃಢವಾಗಿ ನಿಂತ್ಕೊಂಡ್ಬಿಟ್ಟು ನಮ್ಮ ಹೋರಾಟ ಮುಂದುವರಲೇಬೇಕು ಅಂತಂದು ಮಾಡಿದ್ದಕ್ಕೆ ರಾಜಕೀಯ ನಾಯಕರು, ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಬಂದು, ಇದು ಬರೀ ಪಕ್ಷದ ಹೋರಾಟ ಅಲ್ಲ, ಇದು ಒಂದು ಪಕ್ಷಕ್ಕೋಸ್ಕರ ಆಗ್ತಾ ಇರೋದಲ್ಲ, ಇದು ತ್ರಿಕೋನ ಸ್ಪರ್ಧೆ ಆಗ್ತಾ ಇದೆ ಅನ್ನೋದು ತಿಳ್ಕೊಂಬಿಟ್ರು. ಮೊದಲ ಸ್ಪರ್ಧೆಯಲ್ಲಿಯೇ ಮಾನ್ಯ ಮುಖ್ಯಮಂತ್ರಿಗಳೇ ಬಂದ್ಬಿಟ್ಟು ಪ್ರಚಾರದಲ್ಲಿ ಸರ್ ವಿರುದ್ಧ ಹೆಸರು ತಗೊಂಡಿದ್ದು ಅದು ಅಸಾಧ್ಯವಾದಂತ ಒಂದು ಕಲ್ಪನೆ. ಏನಕ್ಕೆ ಮಾಡಿದ್ರು ಅಂತಂದ್ರೆ, ನಾವು ಎಲ್ಲ ಹಳ್ಳಿಗಳಲ್ಲೂ ಕವರ್ ಮಾಡಿದ್ವಿ. ಮತ್ತೆ ನಮಗೆ ಯಾವುದೇ ರೀತಿಯಿಂದ ನಾಯಕರು ನಮ್ಮ ಬೆನ್ನು ಹಿಂದಿದ್ದಿಲ್ಲ. ಎಲ್ಲ ಕಾರ್ಯಕರ್ತರು, ಜನಸಾಮಾನ್ಯರೇ ನಿಂತ್ಕೊಳ್ಳೋಪ್ಪ ನೀನು, ನಾವು ಇದೇವಿ, ನಾವು ಆಗ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಆ ಒಂದು ಹೆದರಿಕೆಗೆ ಅಲ್ಲಿ ಲೋಕಲ್ ರಾಜಕೀಯ ವ್ಯಕ್ತಿಗಳು, ನಾಯಕರು ಯಾರ್ಯಾರಿದ್ದಾರೆ ಅವರು ಸ್ವಲ್ಪ ಅಂಜುಕೊಂಡ್ರು. ಸೊ ದೊಡ್ಡ ನಾಯಕರನ್ನ ಕರ್ಸಿದ್ರು, ಕಾಂಪ್ರಮೈಸ್ ಮಾಡಕ್ ನೋಡಿದ್ರು. ಸೊ ಕಾಂಪ್ರಮೈಸ್ ಆಗಕ್ಕಾಗ್ಲಿಲ್ಲ ನಾವು. ಮತ್ತೆ CM ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರನೂ ಕಾಂಪ್ರಮೈಸ್ ಮಾಡಕ್ಕೆ ಬಹಳ ಪ್ರಯತ್ನ ಪಟ್ರು. ವಿನಯ್ ಸರ್ ಒಪ್ಪಲಿಲ್ಲ. ಯಾಕೆ ಅಂತಂದ್ರೆ, ಒಬ್ಬ ಒಂದು ಎಥಿಕ್ಸ್ ಮತ್ತು ಒಂದು ಮಾನವೀಯತೆ ಇರೋಂಥ ವ್ಯಕ್ತಿ ನಾನು ಇಲ್ಲಿ ಬಂದ್ಬಿಟ್ಟು ಕಂಟೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ದಲ್ಲಿ, ಸೊ ನೀವು ಈ ಒಂದು ಭರವಸೆಯನ್ನ ಕೊಟ್ಬಿಟ್ಟು ನೀವು ಅದನ್ನ ಹಿಂದಾಗ್ದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆ ಉಳಿಯಲ್ಲ, ಜನಸಾಮಾನ್ಯರ ಭರವಸೆ ಉಳಿಯಲ್ಲ ಸರ್. ಸೊ ಹಂಗಾಗಿ ವಿನಯ್ ಸರ್ ಏನು ಮಾಡಿದ್ರು, ಇಲ್ಲ ಏನಾದರೂ ಆಗಲಿ ನಾನು ಯಾರ್ದು ಮಾತಿಗೆ ಕಿವಿ ಒಡ್ಡಲ್ಲ, ನನ್ನ ಉದ್ದೇಶ ಅವ್ರ ಅಪೋಸಿಟ್ ಹೋಗೋ ಅಂಥದ್ದಲ್ಲ, ನನ್ನ ಉದ್ದೇಶ ನನ್ನ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಕಂಟೆಸ್ಟ್ ಮಾಡ್ಬೋದು, ಈ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನ್ ಹೇಳ್ತಾರೆ, ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ವೈಯಕ್ತಿಕ ಟೀಕೆ ಮಾಡಬೇಡ. ಹೌದು, ಅದೊಂದು ಮುಖ್ಯ ಸರ್. ಸರ್ ಕ್ಯಾಂಪೇನ್ ಅಲ್ಲಿ ಯಾವ ವ್ಯಕ್ತಿ ವಿರುದ್ಧ ಟೀಕೆ ಮಾಡಲಿಲ್ಲ, ಒಂದು ನೆಗೆಟಿವ್ ಕ್ಯಾಂಪೇನ್ ಇಲ್ಲ, ಒಂದು ಹೇಟ್ ಸ್ಪೀಚ್ ಇಲ್ಲ. ಅವ್ರ ಮಾತಲ್ಲಿ ಒಂದೇ ಸೊಲ್ಯೂಷನ್ ಓರಿಯೆಂಟೆಡ್, ಸಮಾಜಕ್ಕೆ ಬೇಕಾಗಿರೋದು ಸಮಸ್ಯೆಗಳು ಸಮಾಧಾನ ಹೊರತು ಹೊಸ ಸಮಸ್ಯೆ ಹುಟ್ಟಾಕ ನಾಯಕರು ಬೇಡ ನಮಗೆ. ಆ ಗುಣ ಅವರಲ್ಲಿ ಎದ್ಕೊಂಡಿದ್ದು ಎಲ್ಲರೂ ಗಮನಿಸಿದ್ರಿ. ಸರ್, ಚಳವಳಿಯ ನಂತರ ಇವಾಗ ಚಳವಳಿಗೆ ನಾಯಕತ್ವ ಎಷ್ಟು ಮುಖ್ಯ ಅಂತ ನೀವು ಹೇಳಿದ್ರಿ. ಒಂದು ಸಾಮಾಜಿಕ ನಾಯಕತ್ವ ಅಥವಾ ರಾಜಕೀಯ ನಾಯಕತ್ವ ಅಂತ ಬಂದರೆ ಸರ್, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನಮ್ಮ ಯುವ ಪೀಳಿಗೆಯಲ್ಲಿ ಈ ನಾಯಕತ್ವದ ಗುಣಗಳು ಕಡಿಮೆ ಆಗ್ತಿದ್ದಾವೆ ಅಂತ ನಮಗನ್ಸುತ್ತೆ. ಅದಕ್ಕೆ ಕಾರಣಗಳು ಹಲವಾರಿದ್ದಾವೆ. ಸೊ ನೀವು ನೋಡಿರೋ ಹಾಗೆ ನಮ್ಮ ಸಮಾಜದಲ್ಲಿ ನೀವು ಎಷ್ಟೋ ಯುವಕರನ್ನ ಭೇಟಿಯಾಗಿದ್ದೀರಾ, ಸ್ವಾಭಿಮಾನ್ಯ ಬಳಗದಲ್ಲಿ ಎಷ್ಟೋ ಯುವಕರ ಪಡೆನೇ ಇದೆ ನಿಮ್ಮಲ್ಲಿ. ಆ ಪಡೆ ನಿಮ್ಮಿಂದ ರಚನೆ ಆಗೋದಕ್ಕೆ ಎಷ್ಟು ಶ್ರಮ ಪಡಬೇಕಾಯಿತು. ಸೊ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನಮ್ಮಲ್ಲಿ ಕ್ರಾಂತಿಕಾರಿಗಳು ಬೇಕು, ನಮ್ಮಲ್ಲಿ ಭಗತ್ ಸಿಂಗ್ ಬೇಕು, ನಮ್ಮಲ್ಲಿ ಚಂದ್ರಶೇಖರ್ ಆಜಾದ್ ಬೇಕು, ಅದರ ಪಕ್ಕ ಬೆನ್ನರಾಗಿರ್ಬೇಕು, ನಮ್ಮಲ್ಲಿಂದ ಬರಬಾರ್ದು. ಈ ಮನಸ್ಥಿತಿ ಇದೆ. ನಮಗೆಲ್ಲ ಬಿಡಪ್ಪ ನಾಯಕತ್ವ, ಸಾಮಾಜಿಕ ನಾಯಕತ್ವ ಅನ್ನೋದು ನಮಗೆ ಬೇಡ. ಯಾಕೆ ಸರ್, ಯಾಕೆ ಸಾಮಾಜಿಕ ನಾಯಕತ್ವ ಅನ್ನೋದು ರೂಪುಗೊಳ್ಳುತ್ತಿಲ್ಲ? ಏನಾದ್ರು ಚಾಲೆಂಜಸ್ ಏನಾದ್ರು ಇದೆಯಾ? ಸೊ ಈಗ ನಮ್ಮ ಯುವ ಪೀಳಿಗೆ ಜನ್ರೇಷನ್ ಏನಂತ ಕರಿತೀವಿ ನಾವು, ಅವ್ರದ್ದು ಮನಸ್ಥಿತಿ ಮತ್ತು ಅವ್ರದ್ದು ಮೆಂಟಾಲಿಟಿ ಹೇಗಿದೆ ಅಂತಂದರೆ, ಸರ್ ನಾನು SSLC ಮುಗಿಸಿದೆ, PUC ಮಾಡಬೇಕು, ಡಿಗ್ರಿ ಮಾಡಿದ್ಮೇಲೆ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ. ಅವರಿಗೆ ನಾಯಕರಾಗಕ್ಕೆ ಪೂರಕವಾದ ರಚನೆ ಆಗ್ತಾ ಇಲ್ಲ, ಪೂರಕವಾದ ವಾತಾವರಣ ಅಂತ ನಾವೇನು ಕರಿತೀವಿ ಅದು ಅವರಿಗೆ ರಚನೆ ಆಗ್ತಾ ಇಲ್ಲ. ಮನೆಗಳಲ್ಲಾಗಿರ್ಬೋದು, ಹೌದು ಮನೆಯಲ್ಲಾಗಿರ್ಬೋದು. ಈಗ ಸಣ್ಣರಿದ್ದಾಗ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಾವು ಕರಿತೀವಿ. ಸೊ ಅದ್ರ ಬಗ್ಗೆ ಕಾಳಜಿ ಪೇರೆಂಟ್ಸ್ ಅವರು ವಹಿಸಲ್ಲ. ಸೊ ಈಗ ನೀವು ಎಕ್ಸಾಂಪಲ್, ನಾನು ಫುಟ್ಬಾಲ್ ತುಂಬ ಚೆನ್ನಾಗಿ ಆಡ್ತಿರ್ತೀನಿ ಸರ್, ನಾನು ಆ ಫುಟ್ಬಾಲ್ನ ಆಡೋಕ್ಕೆ ನೀವು ಬಿಡಲ್ಲ. ನೋಡಪ್ಪ, ಫುಟ್ಬಾಲು ಆಡೋಕ್ಕೆ ಅವರಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿಕೊಡೋಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಒಂದು, ಮತ್ತು ಅವಕಾಶಗಳು ಸಿಗ್ತಾ ಇಲ್ಲ ಸರ್. ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಈಗ ನೀವು ಏನೋ ಒಂದು ಮಾಡಬೇಕು ಅಂತ ಹೋಗ್ತಾ ಇರ್ತೀರ. ಈ ಎಕ್ಸಾಂಪಲ್, ನಾನು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತಂದು ನನ್ನ ಮನಸ್ಸಲ್ಲಿ ಬರುತ್ತೆ, ನಾನು ಅದನ್ನು ಹೋರಾಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎದುರಿಗೆ ಇರೋಂಥ ಒಂದು ಹಿತಾಸಕ್ತಿ, ಪಟ್ಟಭದ್ರ ಹಿತಾಸಕ್ತಿ ಅಂತ ನೀವೇನು ಕರಿತೀರಿ, ಅವರು ನಿಮಗೆ ಬೆಳೆಯೋಕ್ಕೆ ಬಿಡಲ್ಲ, ಅವಕಾಶನೇ ಕಲ್ಪಿಸ್ಕೊಡಲ್ಲ. ನಿಮಗೆ ಅಲ್ಲೇ ತುಳಿದು ಬಿಡ್ತಾರೆ, ಎದುರಿಸ್ತಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಕಣಪ್ಪ, ನೀವು ಡೈಲಿ ನೀವು ಜೀವನ ಮಾಡೋದೇ ಕಷ್ಟ ಆಗೈತಿ, ನೀನು ಬಂದ್ಬಿಟ್ಟು TP ಮೆಂಬರ್ ಆಗ್ತೀನಿ, ZP ಮೆಂಬರ್ ಆಗ್ತೀನಿ ಅಂತಂದರೆ ತಿನ್ನಕ್ಕೆ ಏನು ಮಾಡ್ತೀನಿ ಅಂತ ಎದುರಿಸ್ತಾರೆ. ಅವ್ರ ಅಪ್ಪಂಗೆ ಅವ್ರ ಅಮ್ಮಂಗೆ ಎದುರಿಸ್ತಾರೆ. ಸೊ ಈ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಅಲ್ಲೇ ಅವಕಾಶಗಳು, ನಾಯಕ ಅಲ್ಲೇ ಕುಗ್ಬಿಡ್ತಾನೆ. ನಾಯಕ ಅಲ್ಲೇ ಮೊದಲ ಹಂತದಲ್ಲೇ ಅವನು ತನ್ನ ಆಸಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಆದ್ರೆ ಅವನಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಕ್ಕಿದ್ದಲ್ಲಿ, ಅವನು ವೈಯಕ್ತಿಕ ವಿಚಾರಗಳನ್ನು ಯೋಚನೆ ಮಾಡಿದ್ದಲ್ಲಿ, ಅವನು 100% ಅವನಿಗೆ ಪ್ಯಾಷನ್ ಇದ್ದಲ್ಲಿ, ಅವನು ಯಾರೇ ಏನೇ ಹೇಳಿದ್ರು ಧೈರ್ಯದಿಂದ ಮುನ್ನುಗ್ತಾನೆ ಸರ್. ಸೊ ಆ ಒಂದು ತನವನ್ನ ನಾವು ಅಲ್ಲಿ ಕಳ್ಕೊಂತ ಇದೀವಿ.
ಅಂದ್ರೆ ಎಜುಕೇಶನ್ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅವರು ಸರ್ ಎಜುಕೇಶನ್ ಅಲ್ಲಿ ನಿಮಗೆ ನಾಲೆಡ್ಜ್ ಬಂದಾಗ ನಿಮಗೆ ಎದುರಿಸಕ್ಕಾಗಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಓದಿರ್ತೀರಾ, ಫಂಡಮೆಂಟಲ್ ರೈಟ್ಸ್ ಓದಿರ್ತೀರಾ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಆರ್ಟಿಕಲ್ 19A ಅಂತ ಏನ್ ಕರಿತೀರಿ ನೀವು. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಯಾರ ಮುಂದಾದ್ರೂ ನಿಂತ್ಕೋಬಹುದು, ಯಾರ ಮುಂದಾದ್ರೂ ಮಾತಾಡ್ಬೋದು, ಆದ್ರೆ ಟೀಕೆ ಮಾಡಬಾರ್ದು, ಅವ್ರನ್ನ ಪರ್ಸನಲ್ ಆಗಿ ನಾವು ಚುಚ್ಚಬಾರ್ದು, ಹಿಂಸಿಸಬಾರ್ದು. ಇದು ಒಂದು ತಿಳ್ಕೊಂಡಿದ್ರೆ ಯಾರು ಯಾವಾಗ ಬೇಕಾದ್ರೂ ನಿಂತ್ಕೊಂತಾರೆ ಅಂತಂದ್ರೆ ಅವ್ರಿಗೆ ಧೈರ್ಯ ಇರುತ್ತೆ ಸರ್. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನೀವು. ನಮ್ಮ ಎಜುಕೇಶನ್ ನಮ್ಮ ವೀಕ್ನೆಸ್ ಆಗಬಾರ್ದು, ಅದನ್ನ ವೆಪನ್ ಆಗ್ಬೇಕು. ರೈಟ್. ಒಬ್ಬ ಎಜುಕೇಟೆಡ್ ಆಗಿರೋನು ಅವನು ಕಲ್ತಿರೋದನ್ನ ಬಳಸಬೇಕು. ಸುಮ್ಮನೆ ಪುಸ್ತಕದ ಬದಲಾಗಿ ಕ್ವಶನ್ ಆನ್ಸರ್ ಬರ್ದು ಹೋಗ್ಬಾರ್ದು. ನಿಮ್ಮ ಅಭಿಪ್ರಾಯ ಅದಕ್ಕೆ ಮೆಚ್ತೀನಿ ಸರ್ ನಾನು. ಸರ್ ನೀವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಹೌದು ಸರ್. ಸಿ ಅದರಲ್ಲಿ ತುಂಬಾ ದಾವಣಗೆರೆ ಕ್ಷೇತ್ರವನ್ನು ನೋಡಿದ್ರೆ ಅಥವಾ ಭಾರತೀಯ ರಾಜಕೀಯವನ್ನು ನೋಡಿದ್ರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಹೇಳಿದ್ರೆ ಒಂದು ಹಣವಿರೋರು ಮಾತ್ರ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಒಂದು. ಎರಡನೇದು ವಂಶ ಪಾರಂಪರಿಕ ರಾಜಕಾರಣ. ಅದು ನಿಮಗೆ ದೊಡ್ಡ ಸವಾಲಾಗಿ ನಿಂತ್ಕೊಳ್ತು, ಅದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಸರ್ ನಿಮ್ಮ ಪ್ರಕಾರ ಈ ವಂಶ ಪಾರಂಪರಿಕ ರಾಜಕಾರಣನೂ ಕೂಡ ಒಂದು ದೊಡ್ಡ ಸವಾಲಾಗುತ್ತೆ ಅಥವಾ ಕೆಳ ಹಂತದ ನಾಯಕರನ್ನ ಬೆಳೆಯೋಕೆ ಬಿಡಲ್ಲ ಅಂತ ನಿಮಗೆ ಅನ್ಸುತ್ತಾ? 100% ಸತ್ಯ ಸರ್. ಅದು ನಿಮಗೆ ದೊಡ್ಡ ಸವಾಲಾಯ್ತಾ? 100% ದೊಡ್ಡ ಸವಾಲಾಯ್ತು. ಈಗ ನೋಡಿ, ನಾವು ಯಾವುದೇ ಒಂದು ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ ಯಾವುದೇ ಒಂದು ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ದೇ ನಾವು ಅಷ್ಟು ಹೋರಾಟ ಮಾಡಿದ್ವಿ. ಹಳ್ಳಿಗೂ ಹೋದ್ವಿ. ಸರ್ವೆ ರಿಪೋರ್ಟಲ್ಲಿ ಈ ಹುಡುಗ ವಿನಯ್ ಕುಮಾರ್ ಅವರು ನಿಂತ್ಕೊಂಡ್ರೆ 100% ಗೆಲ್ತಾರೆ ಅನ್ನೋದು ಬಂತು. ಆದ್ರೂ ನಮಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಹೇಳಿ. ಓಕೆ, ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆಗ್ಲಿ ಇಲ್ಲ ಇನ್ನೊಂದರಿಂದ ಆಗ್ಲಿ ಅವ್ರು ನಿಂತ್ಕೊಂಡಲ್ಲಿ ಅವರು ಹೋರಾಟ ಏನ್ ಮಾಡಿದ್ದಾರೆ, ಶಿಕ್ಷಣ ಹೋರಾಟ ನಾಯಕತ್ವ ಅಂತ ಏನ್ ಮಾಡಿದ್ದಾರೆ ನಮ್ಮ ಅಂಬೇಡ್ಕರ್ ಹೇಳ್ದಾಗೆ. ಸೊ ಅವ್ರು ಎಲ್ಲಾ ರೀತಿಯಿಂದನೂ ಟ್ರೈ ಮಾಡಿದ್ರು. ಇವ್ರು ಒಂದೇ ಸಲಿಗೆ ಬಂದ್ಬಿಟ್ಟು ನಿಮಗೆ ಟಿಕೆಟ್ ಕೊಡಿ ಅಂತ ಕೇಳಿಲ್ಲ. 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಸರ್. ಯಾವ ಹಳ್ಳಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ತಿಳ್ಕೊಂಡ್ರು ಸರ್. ಓಕೆ, ಆ ಗ್ರೌಂಡ್ ಲೆವೆಲ್ ಅಲ್ಲಿ ಪರಿಹಾರನೂ ಕಂಡ್ಕೊಂಡ್ರು ಅವರು. ಅಂದ್ರೆ ಎಕ್ಸಾಂಪಲ್ ನಮ್ಮ ಚನ್ನಗಿರಿಯಲ್ಲಿ ನಿಮಗೆ ಅಡಿಕೆ ತುಂಬಾ ಬೆಳೀತಾರೆ ಸರ್. ಅಡಿಕೆಯಲ್ಲಿ ತುಂಬಾ ಬೆಳಿಬೇಕು ಅಂತಂದ್ರೆ ಈಗ ಪರಿಹಾರ ಅಂದ್ರೆ ಏನು ಸರ್? ನಿಮಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರೆ ಅದು ಪರಿಹಾರ ಆದಂಗಲ್ಲ ಅಲ್ವಾ? ಈಗ ಎಕ್ಸಾಂಪಲ್ ನಮ್ಮ ಚನ್ನಗಿರಿಯಲ್ಲಿ ಅಡಿಕೆಗಳನ್ನ ತುಂಬಾ ಬೆಳೀತಾರೆ. ನಮ್ಮ ದಾವಣಗೆರೆ ತಾಲೂಕಲ್ಲಿ ಚನ್ನಗಿರಿ ಅಂತಂದ್ರೆ ಅದೊಂದು ಸ್ವಲ್ಪ ಶ್ರೀಮಂತ ತಾಲೂಕು ಅಂತ ನಾವು ಹೇಳ್ಬೋದು. ಅಡಿಕೆ ಬೆಳೆಗಾರರಲ್ಲಿ ಅವರು ಸ್ವಲ್ಪ ಇದ್ದಂತಾರು ಸರ್. ಈ ಜಗಳೂರು ತಗೊಳ್ಳಿ, ಹರಪನಹಳ್ಳಿ ತಗೊಳ್ಳಿ ಸರ್, ನೀವು ಆ ಪರಿಸ್ಥಿತಿ ನೋಡ್ಬಿಟ್ರೆ ನೀವು ಹಿಂಗೇನಾದ್ರು ಹೋಗ್ತಾ ಇದ್ರೆ ರೈಟು ಲೆಫ್ಟ್ ಸೈಡ್ ಸ್ವಚ್ಛವಾಗಿರಲ್ಲ. ದೈನಂದಿನ ಕೆಲಸಗಳು ಏನಂತಾರೆ ಅದು ಅಲ್ಲೇ ನಡೀತಾ ಇರುತ್ತೆ. ಅದನ್ನು ನಿಲ್ಸಕ್ಕೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ ನಾಯಕರು ಇದ್ದಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ. ಒಂದು. ಎರಡನೇದು, ಈ ವೇಸ್ಟೇಜ್ ಅಂತ ನಾವು ಅಡಿಕೆಯಲ್ಲಿ ಏನ್ ಕರಿತೀವಿ, ಈ ಅಡಿಕೆ ಬೆಳೆದು ವೇಸ್ಟೇಜ್ ಏನಾಗಿರುತ್ತೆ, ಸಿಪ್ಪೆ, ಅದರಲ್ಲಿ ಪೇಂಟ್ ಮಾಡ್ತಾರೆ. ಪೇಂಟ್ ತಯಾರಾಗಿ ಆ ಒಂದು ವೇಸ್ಟೇಜ್ ಅಲ್ಲಿ ಓಕೆ ಹಲವಾರು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿ ಅದು ಪೇಂಟ್ ಮಾಡ್ತಾರೆ. ಆ ಪರಿಹಾರ ನಾವು ಹೇಳಿದ್ವಿ ಸರ್. ಈಗ ಲೋಕಲ್ ಆಗಿ ಚನ್ನಗಿರಿಯಲ್ಲಿ ಅದನ್ನ ನಾವು ಪರಿಹಾರವಾಗಿ ಕೊಟ್ವಿ. ಓಕೆ, ಹರಪನಹಳ್ಳಿಯಲ್ಲಿ ಇನ್ನೊಂದಿದೆ. ಓಕೆ, ಅಲ್ಲಿ ನಾವು ಅಲ್ಲಿದೇನು ಪರಿಹಾರ ಅನ್ನೋದನ್ನ ನೋಡಿ ಕೊಡಬೇಕು. ಸೊ ಈ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ಪಾದಯಾತ್ರೆ ಮಾಡಿದಾಗ ರಿಯಾಲಿಟೀಸ್ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ಸ್ ಸಜೆಸ್ಟ್ ಮಾಡ್ಬೋದು. ಸೊ ಇದನ್ನೆಲ್ಲ ಮಾಡಿದ ಮೇಲೂ ಕೂಡ ಟಿಕೆಟ್ ತಪ್ಪಿತು ಸರ್. ಯಾಕೆ ತಪ್ಪಿತು ಅಂತ ನೀವು ಹೇಳ್ಬಿಡ್ತೀನಿ. ಕುಟುಂಬ ರಾಜಕೀಯ ಅಂತ ನೀವು ಏನ್ ಮಾತಾಡ್ತಿದ್ರಿ, ಆ ಕುಟುಂಬ ರಾಜಕೀಯದಲ್ಲಿ ಅವರೇ ಇರಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ. 30 ವರ್ಷದಿಂದ 40 ವರ್ಷದಿಂದ ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಕ್ಲೀನ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಪಕ್ಷದಲ್ಲಿ ಆ ಒಂದು ರಿಪಬ್ಲಿಕ್ ಆಫ್ ದಾವಣಗೆರೆಯಲ್ಲಿ ನಮ್ಮನ್ನ ಬಿಟ್ರೆ ಯಾರು ಇರಬಾರ್ದು ಅನ್ನೋ ಹಾಗೆ ರೆಡಿ ಮಾಡ್ಕೊಂಡ್ರೆ. ನೀವು ಏನೇ ಪಾದಯಾತ್ರೆ ಮಾಡ್ಕೊಳ್ಳಿ, ನೀವು ಏನೇ ಹೋರಾಟ ಮಾಡಿ, ನೀವು ಏನೇ ಸಂಘಟನೆ ಮಾಡಿ, ನೀವು ಏನೇ ಮಾಡ್ತೀನಿ ಅಂತ ಅಂದ್ರೂ ಅವರ ಮೀರಿ ಹೋಗಂಗಿಲ್ಲ. ಅದು ಒಂದು ಅವರ ಮೀರಿ ನೀವು ಎಲ್ಲೂ ಬೆಳೆಯೋಕ್ಕಾಗಲ್ಲ, ಬಿಡಿಯಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಈ ಒಂದು ಗ್ರೌಂಡ್ ಲೆವೆಲ್ ಇಂದ ಹಿಡಿದು ಟಾಪ್ ಲೆವೆಲ್ ವರೆಗೂ ಹಿಡ್ತಾ ಇದೆ. ಮತ್ತೆ ದುಡ್ಡಿದೆ, ಮತ್ತೆ ಅವರಿಗೆ ಬಿಸ್ನೆಸ್ ಇದೆ. ನಮ್ಮ ಹತ್ರ ಯಾವುದೇ ರೀತಿಯಿಂದ ಬಿಸ್ನೆಸ್ ಇಲ್ಲ ಸರ್. ನಾವು ಯಾವುದೇ ರೀತಿಯಿಂದನೂ ನಾವು ಡಿಸ್ಟಿಲರೀಸ್ ಆಗಲಿ ಇದಾಗಲಿ ನಮ್ಮ ಹತ್ರ ಇಲ್ಲ. ಸೊ ನಮ್ಮ ಹತ್ರ ಇರೋದು ಓನ್ಲಿ ಎಜುಕೇಶನ್, ಶಿಕ್ಷಣ ಮತ್ತೆ ಪ್ರಾಮಾಣಿಕತೆ. ಓಕೆ, ಸೊ ಇದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತೀವಿ. ಸಣ್ಣ ಪುಟ್ಟದಾಗಿ ದುಡ್ಕೊಂಡಿಲ್ಲ. ಆದ್ರೆ ನಮ್ಮ ನೀವು ಹಣಬಲದಿಂದಲೇ ಎಲೆಕ್ಷನ್ ಗೆಲ್ಲುವಷ್ಟು ಹಣಬಲದಿಂದನೇ ಎಲೆಕ್ಷನ್ ಗೆಲ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಬಟ್ ಅವರಿಗೆ ಅದು ಸುಲಭ, ಅದು ಹಣಬಲದಿಂದ. ಸರ್ ಆದರೂ ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ರಾಜಕೀಯವಾಗಿ ತುಳಿಯ ಪ್ರಯತ್ನಗಳು ಆಗ್ತವೆ. ಆದರೂ ಕೂಡ ವಿನಯ್ ಸರ್
ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ಬಿಟ್ಟು ರಾಜ್ಯದಲ್ಲಿ ಅತಿ ಹೆಚ್ಚು ಪಕ್ಷೇತರ ಅಭ್ಯರ್ಥಿ ಮತಗಳನ್ನ ತಗೊಂಡ್ರು. ಹೌದು ಸರ್. ಅದು ಈ ಈ ಚಳುವಳಿಗೆ ಏನು ಸವಾಲುಗಳು ಎದುರಾದವಲ್ಲ, ಈ ಸವಾಲುಗಳಿಗೆಲ್ಲ ಒಂದು ದಿಟ್ಟವಾದ ಉತ್ತರ ಅಂತ ಅನ್ಸ್ಬೋದಲ್ಲ ಸರ್? 100% ಸರ್. ಈಗ ನೋಡಿ ಸರ್, ಒಬ್ಬ ವ್ಯಕ್ತಿ ಯಾವ ಪಕ್ಷದ ಒಂದು ಸಹಕಾರ ಇಲ್ಲದ ಹಾಗೆ, ಬಿ ಜೆ ಪಿನೂ ಅಲ್ಲ, ಈ ಕಡೆ ಕಾಂಗ್ರೆಸ್ಸು ಅಲ್ಲ, ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಪೋಸಿಟ್ಟು ನಿಮಗೆ ಈ ರಾಜ್ಯದ ನಾಯಕ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಬಂದ್ಬಿಟ್ಟು ನಾನು ಬೇಕಾ ವಿನಯ್ ಕುಮಾರ್ ಬೇಕಾ ಅಂತ ನೀವು ಕೇಳಿದ್ರಿ ಯಾವಾಗಲೂ. ನಾನು ಬೇಕಾ ವಿನಯ್ ಕುಮಾರ್ ಬೇಕಪ್ಪ ನಿಮಗೆ ಅಂತಂದು ಹೇಳಿ. ಅಂದರೆ ನೀವು ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ಈ ಚುನಾವಣೆಯಲ್ಲಿ ಇವರು ಪಟ್ಟಿರೋ ಶ್ರಮ ಏನಿದೆ, ವಿನಯ್ ಕುಮಾರ್ ಜಿ ಬಿ ಅವರು, ವಿನಯ್ ಸರ್ ಏನು ಪಟ್ಟಿದ್ದಾರೆ ಆ ಶ್ರಮ, ಅದಕ್ಕೆ 100% ರಿಸಲ್ಟ್ ಸಿಕ್ತು ಅಂತ ಹೇಳ್ಬೋದು. ಸಿಕ್ಕಿದೆ. ಆದರೆ ಈ ನಾಯಕರೆಲ್ಲ ಬಂದ್ಬಿಟ್ಟು ಅವರಿಗೆ ಹಾಕಬೇಡಿ, ಅವರು ಯಾವುದೇ ಒಂದು ಪಕ್ಷದ ವಿರುದ್ಧ ಮಾತಾಡಲಿಲ್ಲ, ವ್ಯಕ್ತಿಯ ವಿರುದ್ಧ ಮಾತಾಡಿ ನಾನು ಬೇಕಾ ವಿನಯ್ ಕುಮಾರ್ ಬೇಕಾ ಅಂತ ಕೇಳಿ ಆ ಓಟುಗಳನ್ನ ಒಡೆಯೋದಿದೆಯಲ್ಲ, ಇಲ್ಲ ಅಂತಿದ್ರೆ 100% 1.5-2 ಲಕ್ಷ ಓಟುಗಳು ವಿನಯ್ ಸರಿಗೆ 100% ಬೀಳ್ತಾ ಇತ್ತು. ಮತ್ತೆ ನಾವು ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸರ್. ಓಕೆ, ಅವರೆಲ್ಲ ಏನು ಖರ್ಚು ಮಾಡಿದ್ರು ದುಡ್ಡನ್ನ ನಾವು ಕೊಡ್ಲಿಲ್ದಂಗೆ ಸ್ವಾಭಿಮಾನದ ಓಟುಗಳು ಅಂತಾನೆ ಹೇಳ್ಬೋದು ನಾವು. 43,900 ಓಟ್ಗಳು ಏನು ಬಿದ್ದಿದಾವೋ ಅದು ಎಲ್ಲ ಸ್ವಾಭಿಮಾನಿಗಳ ಓಟು. ನಾವೇನಾದರೂ ದುಡ್ಡು ಹಂಚಿದ್ದೆಲ್ಲ ಆಗಿದ್ರೆ ಯಾರೋ ಒಬ್ರನ್ನ ಸೋಲ್ಬೇಕಾಗಿತ್ತು ಹೊರತು ನಾವು ಹೋರಾಟ ಮಾಡ್ತಾ ಇರೋದು ಯಾರನ್ನೋ ಸೋಲ್ಸಕ್ಕಲ್ಲ ಸರ್, ನಾವು ಗೆಲ್ಲಕ್ಕೆ. ಒಳ್ಳೆ ಮಾತು ಹೇಳಿದ್ರಿ ಸರ್ ನೀವು. ನೀವು ಹೇಳ್ದಂಗೆ ವಿನಯ್ ಸರ್ ಅವರಿಗೆ ಅತಿ ಹೆಚ್ಚು ಪಕ್ಷೇತರ ಅಭ್ಯರ್ಥಿ ಓಟುಗಳು ಬಿಟ್ಟು ಆದರೂ ಕೂಡ ಗೆಲ್ಲೋಕೆ ಅಸಾಧ್ಯ ಆಯ್ತು ಸರ್. ಇಲ್ಲಿ ನಾನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜನಸಾಮಾನ್ಯರು ಅವರಿಗೊಂದು ಒಬ್ಬ ನಾಯಕನ ಮೇಲೆ ವಿಶ್ವಾಸ ಬಂದ ಮೇಲೂ ಕೂಡ ಮತ್ತೆ ಅದೇ ವಂಶ ಪಾರಂಪರಿಕ ರಾಜಕಾರಣಕ್ಕೆ ಬಲಿಯಾಗ್ತಿದ್ದಾರೆ. ಈ ಮನಸ್ಸಿಂದ ಹೊರಗೆ ಬರಬೇಕು ಜನಗಳು ಅಂತ ನಿಮ್ಗೆ ಅನ್ಸುತ್ತಾ? 100% ಅನ್ಸುತ್ತೆ ಸರ್. ಯಾಕೆ ಅಂತ ಹೇಳ್ತೀನಿ. ಸೊ ಅವರಿಗೋಸ್ಕರನೇ ಕೆಲಸ ಮಾಡ್ಕೊಂತ ಹೋದ್ರೆ ಇವರ ಒಂದು ಕೆಲಸಗಳು ಯಾರು ಮಾಡಿಕೊಡ್ಬೇಕು? ಜನಸಾಮಾನ್ಯರು. ಈಗ ನೋಡಿ, ನಾನು ಮೊನ್ನೆನೂ ಮಾತಾಡಿದೆ, ಈ ZP ಮೆಂಬರ್ನ ಒಂದು ನಿಮಗೆ ಗೊತ್ತಿದೆ, ಜಿಲ್ಲಾ ಪಂಚಾಯತ್, ಅದನ್ನ 5 ವರ್ಷಗಳ ಕಾಲ ಆಯ್ತು ಎಲೆಕ್ಷನ್ನೇ ಮಾಡಿಲ್ಲ. ಇಲ್ಲಿ ಏನಾಗ್ತಾ ಇದೆ, ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳಾಗುವ ಅವಕಾಶನ ಕೊಡ್ಲಿಲ್ದಾಗ ಆ ಜನಪ್ರತಿನಿಧಿಗಳು ಆಗ್ಲಿಲ್ದಂಗೆ ಜನಸಾಮಾನ್ಯರೇ ಡೈರೆಕ್ಟ್ ಆಗಿ ನಿಮ್ಮ MLA MP ಅವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ. ಬೆಲೆನೇ ಬರೋದಿಲ್ಲ. ಕೆಳ ಹಂತದ ನಾಯಕರಿಗೆ ಮನ್ನಣೆ ಸಿಗೋದಿಲ್ಲ. ನಾವು ಕೇಂದ್ರೀಕರಣ ಅಂದ್ರೆ ಜನಸಾಮಾನ್ಯರ ಅಧಿಕಾರಗಳನ್ನು ಜನಸಾಮಾನ್ಯರಿಗೆ ಹಂಚೋದು ಅಂತ ಅರ್ಥ. ಕೆಳ ಹಂತದವರೆಗೂ ಅಧಿಕಾರ ತಲುಪಬೇಕು. ಹೌದು ಸರ್, ಹೌದು. ಈ ಕೇಂದ್ರೀಕೃತ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರೂ ನಮ್ಮಲ್ಲೇ ಬರಲಿ ಕೇಳಲಿ, ಆದರೆ ಅವರಿಗೆ ಕೆಲ ಹಂತದ ಸಮಸ್ಯೆಗಳು MLAಗಳಿಗೆ ಗೊತ್ತಾಗ್ತಾ ಇಲ್ಲ ಸರ್. ಕೆಲ ಹಂತದ ಸಮಸ್ಯೆಗಳು ಪರಿಹಾರ ಕೊಡಬೇಕಾಗಿರೋದು ಯಾರು ಅಂತಾರೆ ತಾಲೂಕ್ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ZP ಮೆಂಬರ್ಗಳು. ಅವ್ರದ್ದೇ ಆದಂಥ ಕೆಲ ಹಂತದ ಒಂದು ಸಮಸ್ಯೆಗಳು ಇರ್ತವೆ, ಸವಾಲುಗಳು ಇರ್ತವೆ. ಅದನ್ನು ಪರಿಹರಿಸುವ ಒಂದು ಶಕ್ತಿ ಇರೋದು ಅವ್ರ ಕೈಯಲ್ಲಿ. ಸೊ ಈ ವಂಶ ಪಾರಂಪರ್ಯ ರಾಜಕಾರಣ ಬಂದ್ರೆ ಕೆಳ ಹಂತದ ನಾಯಕರು ಬೆಳೆಯೋದೇ ಇಲ್ಲ, ಬೆಳೆಯಕ್ಕಾಗಲ್ಲ ಸರ್. ಬೆಳೆಯೋದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಅಧಿಕಾರ, ಬಿಸ್ನೆಸ್ ಅವ್ರಿಗೆ ಅದೇ ಮುಖ್ಯ ಆಗತ್ತೆ. ಮತ್ತೆ ಅವ್ರಿಗೆ ಉಳಿಸ್ಕೊಳ್ಳೋವಂತ, ಈಗ ಅಧಿಕಾರ ಎಷ್ಟು ಮಾಡಿರ್ತಾರೆ ಆ ಅಧಿಕಾರನ ಮತ್ತೆ ದುಡ್ಡನ್ನ ಕಾಪಾಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆನ ರೂಪಿಸ್ಬಿಟ್ಟಿದ್ದಾರೆ ಸರ್. ಸರಿಯಾದ ಪಾಯಿಂಟ್ ಹೇಳಿದ್ರಿ ಸರ್. ನಾಯಕತ್ವ ಸವಾಲುಗಳು ಮತ್ತು ಚಳುವಳಿಗೆ ಎದುರಿದ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ನಂತರ ನೀವು ಹೇಳಿದ್ರಿ 750 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆ ಮಾಡಿದ್ರಿ. ಅದಾದ ಮೇಲೂ ಕೂಡ ಪಾದಯಾತ್ರೆ ನಂತರವೂ ಕೂಡ ವಿನಯ್ ಸರ್ ಆಗಿರಲಿ, ನೀವಾಗಿರಲಿ, ರಾಜ್ಯದ ಮೂಲೆಗಳನ್ನು ತಿರುಗ್ತಾ ಇರ್ತಾರೆ. ಇವಾಗ ನಿಮ್ಮ ಇನ್ಸ್ಟಾ ಪ್ರೊಫೈಲ್ ನೋಡಲಿ, ಫೇಸ್ಬುಕ್ ಪ್ರೊಫೈಲ್ ನೋಡಲಿ, ಯಾವುದೋ ಒಂದು ಹಳ್ಳಿಲಿ ವಿನಯ್ ಸರ್ ಇರ್ತಾರೆ, ಯಾವುದೋ ಒಂದು ಶಾಲೆಯಲ್ಲಿ ಇರ್ತಾರೆ, ಅಥವಾ ಯಾವುದೊಂದು ಸಮಾರಂಭದಲ್ಲಿ ಇರ್ತಾರೆ. ಕೊಪ್ಪಳ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಬೆಳಗಾವಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ದಾವಣಗೆರೆ ಸುತ್ತಮುತ್ತ ಪ್ರದೇಶಗಳು ಎಲ್ಲ ಕಡೆ ಅಡ್ಡಾಡ್ಕೊಂಡು ಬಂದಿದೆ. ನೀವು ಕಂಡಂತೆ ಅಥವಾ ನಾವು ಈ ಮುಖ್ಯ ಭೂಮಿಕೆ ಮೇನ್ ಸ್ಟ್ರೀಮ್ ಸೊಸೈಟಿಯಲ್ಲಿ ಎಷ್ಟೋ ಸಮಸ್ಯೆಗಳು ಕಾಣೋದೇ ಇಲ್ಲ. ನಮಗೆ ಗ್ರಾಸ್ ರೂಟಿಗೆ ಹೋಗಿ ನೋಡಿದಾಗಲೇ ಸಮಸ್ಯೆಗಳು ಕಾಣೋದು. ಮೂಲಭೂತವಾಗಿ ನಾವು ಕಡೆಗಣಿಸಿರುವಂಥ ಎಷ್ಟೋ ಸಮಸ್ಯೆಗಳಿದ್ದಾವೆ. ನಿಮಗೆ ಮುಖ್ಯವಾಗಿ ಯಾವ ಸಮಸ್ಯೆಗಳು ಕಂಡ್ವು? ಮೂಲಭೂತವಾಗಿ ನೀವು ಕಂಡಂಥ ಸಾಮಾಜಿಕ ಅಥವಾ ರಾಜಕೀಯ ಸಮಸ್ಯೆಗಳೇನು ಸರ್? ನಾನು ನೋಡಿದಾಗೆ ಆ 750 ಕಿಲೋಮೀಟರ್ ಪಾದಯಾತ್ರೆ ಏನು ಮಾಡಿದ್ವಿ, ಅಲ್ಲಿ ಹಲವಾರು ಸಮಸ್ಯೆಗಳು ಕಂಡು. ಸೊ ಈಗ ವಿನಯ್ ಸರ್ ಏನು ಮಾಡ್ತಾ ಇದ್ದಾರೆ, ಆ 750 ಕಿಲೋಮೀಟರ್ ಏನು ಪಾದಯಾತ್ರೆ ಮಾಡಿದ್ರು,
ಈಗ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅವರ ಎಫರ್ಟ್ ಒಂದು ದಿನನೂ ಅವ್ರು ಫ್ರೀ ಇರಲ್ಲ ಸರ್. ಹೌದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಅವರು ಏನು ನೋಡಿದ್ರಲ್ಲ ಈ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ಬರೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ, ಆ ಸಮಸ್ಯೆಗಳು ಎಲ್ಲ ಜಿಲ್ಲೆಗಳು ಇದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅಲ್ಲಿ ಏನೇನು ಸಮಸ್ಯೆಗಳು ಇದೆ ಅಂತಂದು ಅವ್ರು ತಿಳ್ಕೊತಾ ಇದ್ದಾರೆ. ಮತ್ತೆ ಶೈಕ್ಷಣಿಕವಾಗಿ ಅರಿವು ಮೂಡಿಸ್ತಾ ಇದ್ದಾರೆ. ಹುಡುಗರು ಚೆನ್ನಾಗಿ ಓದ್ರಪ್ಪ, ಎಷ್ಟೋ ಜನ ನೀವು 5ನೇ ಕ್ಲಾಸು 6ನೇ ಕ್ಲಾಸು ಮುಗಿಸ್ಬಿಟ್ಟು ಅಲ್ಲೇ ಬಿಡಿಸಿ ಲೇಬರ್ ಕೆಲಸಗಳು ಹೋಗ್ತೀರಾ. ಸೊ ನೀವು ಓದಿದ್ರೆ ಏನಾಗತ್ತೆ, ಓದಲಿದ್ರೆ ಏನಾಗತ್ತೆ, ನೀವು ಓದ್ಬಿಟ್ಟು ಒಂದು ಕೆಲಸ ತಗೊಂಡಿದ್ದಲ್ಲಿ ನಿಮ್ಮ ಒಂದು 5 ಜನರೇಷನ್ ಏನಿದೆ ಅದನ್ನು ನೀವು ಓದಿಸ್ಬೋದು, ನೀವು ಕಾಪಾಡ್ಬೋದು, ನಿಮ್ಮ ಊರನ್ನ ಉದ್ಧಾರ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಒಂದು ದಿನ ಬಿಡುವಿಲ್ದಂಗೆ ಸರ್ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅದಕ್ಕೂ ಟೀಕೆಗಳು ಮಾಡ್ತಾರೆ ಕೆಲವರು. ಬಟ್ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಸೊ ಈಗ ಮುಂದುವರಿತಾ ಇದ್ದಾರೆ ಅಂತಂದಾಗೆ ಟೀಕೆ ಬರೋದು. ಓಕೆ, ಬೆಳೀತಾ ಇದೀರಿ ಅಂದಾಗೆ ನಿಮಗೆ ಟೀಕೆ ಮಾಡಕ್ಕೆ, ಕಾಲು ಎಳೆಯಕ್ಕೆ ಕೆಲವರು ಎಷ್ಟೋ ಜನ ಬರ್ತಾರೆ. ಸೊ ಈಗ ನಿಮ್ಮ ಪಾಯಿಂಟಿಗೆ ಬಂದ್ಬಿಡ್ತೀನಿ ಸರ್. ಭಾಳ ಎಲ್ಲ ಕಡೆಗೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸರ್. ಏನೇನಂದ್ರೆ ರೋಡ್ ಇಲ್ಲ ಅಂತ ಅನ್ಕೊಳ್ಳಿ. ರೋಡ್ ಇಲ್ಲ ಅಂದ್ರೆ ಏನಾಗತ್ತೆ ಸರ್, ನೀವೇ ಹೇಳಿ. ಗ್ರಾಮೀಣ ಭಾಗದಲ್ಲಿ ರೋಡ್ ಇಲ್ಲ ಅಂದ್ರೆ ಬಸ್ಗಳು ಬರೋದಿಲ್ಲ. ಬಸ್ಗಳು ಬರಲ್ಲ ಅಂದ್ರೆ ಮಕ್ಕಳು ಒಂದು ಊರಿಗೆ ಸ್ಕೂಲಿಗೆ ಒಂದು ಊರಿಗೆ ಹಾಕಾಗಲ್ಲ. ಹೆರಿಗೆ ನೋವು ಬಂದಿರುತ್ತೆ ಅಂತ ಆಸ್ಪತ್ರೆಗಳಿಗೆ ಹೋಗಕ್ಕೂ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಹೆಂಗೆ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ ಹೇಳಿ. ಸತ್ಯ. ಇದು ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳು. ಮತ್ತೆ ಬಸ್ಗಳು ಬಂದರೂ ಕೂಡ ದಿನಕ್ಕೆ 1 ಸಲ 2 ಸಲ ಬಂದು ಹೋಗ್ತವೆ. ಹೌದು ಸರ್. ಈ ಮೂಲಭೂತ ಸೌಕರ್ಯಗಳು ಅಂತ ನೀವು ಕೊರತೆಗಳು ಅಂತ ಏನ್ ಕರಿತಾ ಇದ್ರಿ, ಇದೇ ಸರಿಯಾಗಿ 30ರಿಂದ 40 ವರ್ಷಗಳಿಂದ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸರಿ ಮಾಡಕ್ಕಾಗಿಲ್ಲ ಅಂತಂದ್ರೆ 1 ದಿನ 2 ದಿನದಲ್ಲಿ ನೀವೇನ್ ಮಾಡ್ತೀರಿ? ಮತ್ತೆ ಅವ್ರ ಬದುಕು ಸಾಮಾಜಿಕವಾಗಿ ಹಿನ್ನಡೆಗೆ ಸರಿದು ಬಿಟ್ಟಿದೆ. ಒಂದು ಎಕ್ಸಾಂಪಲ್ ಅಂದ್ರೆ ಸರ್, ಇದಕ್ಕೆ ಬಿಹಾರಲ್ಲಿ ಒಂದು ಹಳ್ಳಿಗೆ ರೋಡೇ ಇಲ್ಲ ಅನ್ನೋ ಕಾರಣಕ್ಕಲ್ಲಿ ಗಂಡ್ ಮಕ್ಳಿಗೆ ಎಣ್ಣೆ ಕೊಟ್ಟಿಲ್ಲ ನೋಡಿ. ಸರಿ, ಸಮಾಜದಲ್ಲಿ ಇವು ಮ್ಯಾಟರ್ ಆಗುತ್ತೆ. ನೀವು ಗಮನಿಸಿರ್ಬೋದು, ಯಾವ ಹಳ್ಳಿಯಲ್ಲಿ ಬಸ್ ಆಯ್ತೋ ಇಲ್ಲ ಅನ್ನೋದು ಮ್ಯಾಟರ್ ಆಗುತ್ತೆ. ಅವನಿಗೆ ಅವನು ಸ್ಪಂದಿಸ್ಬೇಕು, ಅವನ ಸಮಾಜ ಅಳಿಯೋ ರೀತಿನೇ ಬೇರೆ ಆಗ್ಬಿಡುತ್ತೆ. ನಾವು ಹೋಗಿದ್ವಲ್ಲ ಎಲ್ಲ ಕಡೆಗೂ 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ಮೇಲೆ ನಮಗೆ ಗೊತ್ತಾಗಿರೋ ಎಷ್ಟೋ ಹಳ್ಳಿಗಳಿಗೆ ಸ್ಮಶಾನ ಇಲ್ಲ ಸರ್. ಬೇಸಿಕ್ ನೆಸೆಸಿಟಿ ನೀರಿಲ್ಲ ಸರ್. ಒಂದು ಸ್ಕೂಲ್ ಇದೆ, ಸ್ಕೂಲಲ್ಲಿ ಕುತ್ಕೊಳಕ್ಕೆ ಬೆಂಚ್ ಇಲ್ಲ ಸರ್, ಅದನ್ನ ನಾವು ಕೊಡ್ಸಿದೀವಿ. ಶೌಚಾಲಯಗಳಿಲ್ಲ ಸರ್. ಶೌಚಾಲಯಗಳು ಇದು ಏನಾಗಿದೆ, ಸ್ವಚ್ಛ ಭಾರತ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ. ಸ್ವಚ್ಛ ಭಾರತ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ರಿಗೆ ಇಷ್ಟು ಅಮೌಂಟ್ ಕೊಡ್ಬೇಕು ಅನ್ನೋದಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಡೂಪ್ಲಿಕೇಟ್ ಕೈಂಡ್ ಆಫ್ ಒಂದು ಶೌಚಾಲಯನ ತಗೊಂಡೋಗಿ ಅವ್ರ ಮನೆ ಮುಂದೆ ಇಟ್ಟು ಒಂದು ಫೋಟೋ ತಗೊಂಡ್ಬಿಟ್ಟು, ಇದು ಪಿ ಡಿ ಒ ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ, ಅವರು ಹೋಗಿ ಕೊಟ್ಟು ಫೋಟೋ ಮಾಡಿ ಇವ್ರು 1,000 ರೂಪಾಯಿ ಇಸ್ಕೊಂಡು ಅವ್ರಿಗೆ 2,000 ಕೊಟ್ಟು ಅಲ್ಲಿ ಶೌಚಾಲಯ ಇಲ್ಲ ಸರ್. ಸೊ ಈ ಟೈಪ್ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದಾವೆ. ಇವನ್ನ ಸರಿಪಡಿಸುವ ಕೆಲಸಗಳು ಆದಷ್ಟು ಬೇಗ ಆಗಬೇಕು. ಒಳ್ಳೆ ಮಾನವೀಯತೆಯ ಗುಣವುಳ್ಳವರು, ಸಮಸ್ಯೆಗೆ ಸ್ಪಂದಿಸುವಂತ ಮಾನವೀಯತೆ ಇರುವಂತ ನಾಯಕರು ಬರಬೇಕು. ಸರ್, ನೀವು ಮೂಲಭೂತ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಅದು ನಾವು ಕೂಡ ಗ್ರಾಮೀಣ ಭಾಗದಿಂದ ಬಂದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಸಮಸ್ಯೆಗಳೇನು. ಈಗಲೂ ಕೂಡ ಹಳ್ಳಿಗಳೇನು ಅಷ್ಟು ಮುಂದುವರೆದಿವೆ ಅಂತ ನಾನು ಅನ್ಸಲ್ಲ. ಅದಕ್ಕೆ ನೋಡಿ ಎಲ್ಲ ಹಳ್ಳಿ ಬಿಟ್ಟೆಲ್ಲ ಬೆಂಗಳೂರಿಗೆ ಬರ್ತಾರೆ, ಇನ್ನೊಂದು ಸಿಟಿಗಳಿಗೆ ಹೋಗ್ತಾರೆ. ಹಳ್ಳಿಯಲ್ಲೇ ಬದುಕು ಕಟ್ಕೊಳ್ಳೋ ಅವಕಾಶಗಳು ಕಡಿಮೆ. ಎರಡನೇದು ಸರ್, ಇದರ ನಂತರ ಹಂತವಾಗಿ ನೋಡಿದಾಗ ಭಾರತ ಯುವಕರ ದೇಶ ಅಂತ ನಿಮಗೆಲ್ಲ ಗೊತ್ತಿರುವಂತದ್ದೇ. 28 ವರ್ಷ ಅಂದಾಜು ವಯಸ್ಸಿರುವಂತಹ 40 ವರ್ಷಗಳ ಕೆಳಗೆ 40 ವರ್ಷದ ಒಳಗಿರೋ ಯುವಕರು 70%. ಸತ್ಯ ಸರ್. ಇವಾಗ ಸರ್, ನೀವು ಎಷ್ಟೋ ಯುವಕರು ಪಡೆ ನಿಮ್ಮ ಹಿಂದೆ ಇದೆ, ಯುವಕರನ್ನ ಮಾತಾಡಿದ್ದೀರಾ. ಎಷ್ಟೋ ಯುವಕರು UPSC ಅಥವಾ IAS ಓದ್ಬೇಕು, KAS ಓದ್ಬೇಕಂತ ಬೆಂಗಳೂರಿಗೆ ಬರ್ತಾರೆ. ನೀವು ಕಂಡ ಹಾಗೆ ಗ್ರಾಮೀಣ ಭಾಗ ಆಗಿರ್ಬೋದು ಅಥವಾ ಅರ್ಬನ್ ನಗರಗಳ ಅಥವಾ ನಗರ ಭಾಗ ಆಗಿರ್ಬೋದು, ಮೂಲಭೂತ ಯುವಕರ ಸಮಸ್ಯೆಗಳೇನು ಸರ್? ಯುವಕರು ಅವರು ಪಡ್ತಿರುವಂಥ ಕಷ್ಟಗಳೇನು ಅಥವಾ ಅವ್ರ ಸಮಸ್ಯೆಗಳೇನು ಸರ್? ಏನಾಗತ್ತೆ ಅಂದರೆ ಸರ್, ನಿಮಗೆ ಈ ಗ್ರಾಮೀಣ ಭಾಗದಲ್ಲಿ ರೂರಲ್ ಏರಿಯಾ ಅಂತ ಏನು ಕರಿತೀರಿ, ಅಲ್ಲಿ ನಿಮಗೆ ತಕ್ಕ ಮಟ್ಟಿನ ಶಿಕ್ಷಣ ಸಿಗಲ್ಲ. ಓಕೆ, ನಿಮಗೆ ಅದ್ರ ಬಗ್ಗೆ ಈ ಎಜುಕೇಷನ್ ಸಿಸ್ಟಮ್ ತುಂಬ ಕುಂದುಕೊರತೆಗಳು ಇರ್ತಾರೆ. ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಯಾವುದೂ ಇರಲ್ಲ ಅಲ್ಲಿ. ಸೊ ಅವರಿಗೆ ಇಂಗ್ಲೀಷ್ ಆಗಲಿ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಸರ್ವೈವ್ ಆಗೋಕ್ಕೆ ಅವರಿಗೆ ತುಂಬ ಕಷ್ಟ ಆಗುತ್ತೆ. ಈ ಬೇಸಿಕ್ ಏನಿರುತ್ತೆ ಅದನ್ನು ಕೂಡ ಅವರಿಗೆ ಕ್ಲೀನಾಗಿ ತಿಳಿಸೋವಂಥ ವ್ಯವಸ್ಥೆ ಮಾಡಲ್ಲ. ಎಕ್ಸಾಂಪಲ್, ಈ ಗ್ರಾಮೀಣ ಭಾಗದಲ್ಲಿ ಹುಡುಗರು ಬಂದರು ಅಂತಂದರೆ, ಸರ್ ನೋಡಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ಇಂಗ್ಲೀಷ್ ಬರಲ್ಲ ಸರ್, ಬಟ್ ನನಗೆ IAS KAS ಮತ್ತು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗೋಕ್ಕೆ ತುಂಬ ಇಷ್ಟ ಇದೆ. ಬಟ್ ನಾನು ಅರ್ಥ ಮಾಡ್ಕೊಳ್ಳೋ ವ್ಯವಸ್ಥೆ ನಾನು ಹೇಗೆ ಮಾಡಬೇಕು ಅನ್ನೋದು ಅವ್ರು ಕೇಳ್ತಾರೆ. ಸೊ ಅದಕ್ಕೆ ಅಂದರೆ ನಮ್ಮ ಹತ್ರ ಮೆಂಟರ್ಶಿಪ್ ಇದೆ, ಕನ್ನಡದಲ್ಲೂ ಮೆಂಟರ್ಶಿಪ್ ಕೊಡ್ತೀವಿ. ಬಟ್ ಈ UPSCನೇ ಮಾಡಬೇಕು ಅಂತ ಅಂದಾಗ ದೊಡ್ಡ ಸವಾಲಾಗುತ್ತೆ. ಸೊ ಇಂಗ್ಲೀಷು ಮತ್ತು ಸ್ಕಿಲ್ ಡೆವಲಪ್ಮೆಂಟು ಕೊರತೆ ತುಂಬ
ಜಾಸ್ತಿ ಇರುತ್ತೆ ಸರ್ ಅಲ್ಲಿ ಭಾಗ ಯುವಕರಲ್ಲಿ. ಆಮೇಲೆ ಇವಾಗ ನಾವು ಕೇಳಿರೋ ಹಾಗೆ ನೀವು ಒಂದು ನಶಾಮುಕ್ತ ಭಾರತ ಅಂತ ಒಂದು ಪಾಡ್ಕಾಸ್ಟ್ ಮಾಡಿದ್ರೆ, ಯುವಕರು ಅಸಹಾಯಕತೆಯಿಂದ ಏನು ಅವ್ರಿಗೊಂದು ಎಜುಕೇಶನ್ ಕೊರತೆ ಇರ್ಬೋದು ಅಥವಾ ಅವರಿಗೆ ಉದ್ಯೋಗ ಅವಕಾಶಗಳು ಕೊರತೆ ಇರ್ಬೋದು, ಅದರ ಒಂದು ಅಸಹಾಯಕತೆ ಬಂದ್ಬಿಡುತ್ತೆ. ಸಮಾಜ ಯಾರನ್ನು ಗುರುತಿಸುತ್ತೆ? ಕೆಲಸ ಮಾಡೋದನ್ನು ಗುರುತಿಸುತ್ತೆ. ಕೆಲಸ ಇಲ್ಲ ಅಂದ್ಬಿಟ್ರೆ ನೆಗ್ಲೆಕ್ಟ್ ಮಾಡ್ಬಿಡುತ್ತೆ. ಆ ಅಸಹಾಯಕತೆಗೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅವ್ರು ಯಾವ್ದೋ ನಶೆಗಳಿಗೆ ಒಳಗಾಗೋದಾಗಲಿ ಅಥವಾ ಈ ಬೆಟ್ಟಿಂಗ್ ಆ್ಯಪ್ಗಳ ದಂಧೆಗೂ ಎಷ್ಟೋ ನನ್ನ ನೋಡುವಂತ ಎಷ್ಟೋ ವಿದ್ಯಾರ್ಥಿಗಳು ಬೆಟ್ಟಿಂಗ್, ನಿಮ್ಮ ಸಂಸ್ಥೆಯಲ್ಲೇ ಕೆಲವರು ಯಾರೋ ಒಬ್ರು ನೀವೇ ನೋಡಿದ್ರೆ ಒಂದು ಘಟನೆ ಆಯ್ತು ಅಲ್ವಾ ಸರ್, ಯಾವ್ದೊಂದು ಸಾಲ ತಗೊಂಡು ಕೈ ತೊಡಗ್ಬಿಡೋದು, ದುಡ್ಡು ಇಸ್ಕೊಂಡು ಹೋಗಿದ್ದು ಸೆಕೆಂಡರಿ, ಆದ್ರೆ ಅವ್ರ ಭವಿಷ್ಯ ಹಾಳು ಮಾಡ್ಕೊಳತ್ತೀಯ ಸರ್. ನೀವು ಇಂಥ ಅನುಭವಗಳೆಲ್ಲ ನೋಡಿದ್ರ? ಈ ತರ ಯುವಕರು ಎಲ್ಲರೂ ನಿಮಗೆ ಸಿಕ್ಕರೆ ಅನುಭವಗಳು? ಸರ್ ಈಗ ಯುವಕರಲ್ಲಿ ಏನು ಬಂದ್ಬಿಟ್ಟಿದೆ, ಕಮ್ಮಿ ಸಮಯದಲ್ಲಿ ಜಾಸ್ತಿ ಸಕ್ಸಸ್ ಬೇಕು ಅನ್ನೋ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ, ಸೊ ಅವರಿಗೆ ಈ ಒಂದು ರೀಲ್ಸ್ ಅಂತ ನೋಡ್ತಾರೆ, ಇಲ್ಲ ಈ ಸೋಷಿಯಲ್ ಮೀಡಿಯಾ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ, ಈ ಟೆಕ್ನಾಲಜಿಲಿ ಮಾಡ್ತಾರೆ. ಸೊ ಯಾರೋ ಒಬ್ರು ಶ್ರೀಮಂತರಾದ್ರು, ಅವ್ರು ಯಾವುದೋ ಒಂದು ಕಾರ್ ಓಡಿಸ್ತಾ ಇದ್ದಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಈ ಶಾರ್ಟ್ ಕಟ್ ಅನ್ನೋದನ್ನ ತುಂಬ ಬೇಗ ಹಿಡಿತಾ ಇದ್ದಾರೆ ಸರ್. ಏನಕ್ಕೆ ಅಂದರೆ ಬೇಗ ಶ್ರೀಮಂತರಾಗಬೇಕು, ಇಲ್ಲ ಅಂದರೆ ಏನೋ ಒಂದು ನೋಡಿದ್ದು ನಾನು ತಗೋಬೇಕು ಅಂತಂದರೆ ಅವರಿಗೆ ಪೂರಕವಾದ ಒಂದು ವಾತಾವರಣ ಇರಲ್ಲ, ಅಂದರೆ ಅವರಿಗೆ ಸ್ಕಿಲ್ ಇರಲ್ಲ. ಆ ಸ್ಕಿಲ್ನ ಬೆಳೆಸ್ಕೊಳಕ್ಕೆ ಆಗದೆ ಇವರು ಶಾರ್ಟ್ ಕಟ್ಟಲ್ಲಿ ಅವ್ರು ಏನು ಮಾಡ್ತಾರೆ, ಅದು ನನಗೆ ಬೇಕು ಅಂತಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ಒಂದು ಅಫೀಮ್ ಆಗಲಿ, ಒಂದು ಗಾಂಜಾ ಆಗಲಿ, ಡ್ರಗ್ಸ್ ಆಗಲಿ ಇದಕ್ಕೆ ಒಳಗಾಗ್ತಾ ಇದ್ದಾರೆ. ಸಿನಿಮಾಗಳು ಅವ್ರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಪ್ರವೋಕ್ ಮಾಡ್ತವೆ. ಸೊ ಇವೆಲ್ಲ ಕಾರಣಗಳಿಂದ ಆ ಒಂದು ದೊಡ್ಡ ಬಹಳ ಬೇಗ ಸಿಗ್ತಾವ ಅವ್ರ ಕೈಗೆ, ಮತ್ತೆ ಕಮ್ಮಿ ದರದಲ್ಲಿ ಸಿಗ್ತವೆ. ಸರ್ ಸಮಸ್ಯೆಗಳು ಅದು ಜ್ವಲಂತ ಸಮಸ್ಯೆಗಳು ಹೌದು. ನೀವೊಬ್ಬ ಯುವ ಮುಖಂಡರಾಗಿ ಗುರುತಿಸ್ಕೊಳ್ತಾ ಇದ್ದೀರಾ, ಅಥವಾ ವಿನಯ್ ಸರ್ ಯುವ ಮುಖಂಡರಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಅಥವಾ ಮುಖ್ಯವಾಗಿ ಪರಿಣಾಮಕಾರಿಯಾಗಿ ಇದಕ್ಕೇನು ಪರಿಹಾರ ಹುಡುಕಬಹುದು? ಯುವಕರಿಗೆ ನೀವೇನು ಸಂದೇಶ ಕೊಡ್ತೀರಾ? ಯುವಕರು ಅವರ ಮನೆ ಸ್ಥಿತಿ ಮತ್ತು ಮನಸ್ಥಿತಿ, ಅವರ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಸೀರಿಯಸ್ ಆಗ್ಬೋದು ಸರ್. ಲೈಫ್ನ ಸೀರಿಯಸ್ ತಗೋಬೇಕು. ಫಸ್ಟು ಏನಾಗ್ತದೆ, ಈ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗಿ ಆ ಸೋಷಿಯಲ್ ಮೀಡಿಯಾನ ಏನೋ ಒಂದು ನೋಡ್ಬಿಟ್ಟು ಅದನ್ನ ಹೇಗೆ ಯೂಸ್ ಮಾಡ್ಕೊಳೋದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸರ್. ಅದು ಬರೀ ಎಂಟರ್ಟೈನ್ಮೆಂಟೇ ನೋಡ್ತಾ ಇರ್ತಾರೆ. ಅದರಲ್ಲಿ ನಾವು ಪಾಸಿಟಿವ್ ಆಗಿ ನಾವು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗತ್ತೆ, ನಾವು ಪಾಸಿಟಿವ್ ಆಗಿ ಅದನ್ನ ಅಕ್ವೇರ್ ಮಾಡ್ಕೋಬಹುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈ ಇನ್ಸೈಟ್ಸ್ ಅಂತ ಸಂಸ್ಥೆ ನೀವೇನು ಕೇಳಿದ್ರಿ, ವಿನಯ್ ಸರ್ ಸ್ಟಾರ್ಟ್ ಮಾಡಿದಾಗ ಇನ್ಸೈಟ್ಸ್ ಅನ್ನೋದು ಅದು ರಿಫ್ಲೆಕ್ಷನ್ ಅಂತ ಒಂದು ಮುಂಚೆ ಬ್ಲಾಗ್ ಇತ್ತು. ಅವರು ಹಾಬಿಗೆ ಅಂತ ಸ್ಟಾರ್ಟ್ ಮಾಡಿರೋದು. ಇದು ವರ್ಲ್ಡ್ ಪ್ರೆಸ್ ಇಂದ ಇವರು ಒಂದು ಇಂಟರ್ನೆಟ್ ಅಂದ್ರೆ ಒಂದು ಗೂಗಲ್ ಅಲ್ಲಿ ಸಿಗೋಂಥ ಟೆಂಪ್ಲೇಟ್ ನ ಯೂಸ್ ಮಾಡ್ಕೊಂಡು ಹಾಬಿನ ಸ್ಟಾರ್ಟ್ ಮಾಡಿದ್ರು. ಆ ಹಾಬಿ ಇವತ್ತು ಇಂಡಿಯಾ ಮೋಸ್ಟ್ ವಿಸಿಟೆಡ್ UPSC ವೆಬ್ಸೈಟ್ ಆಗಿದೆ. ಮತ್ತೆ ಈ ವೆಬ್ಸೈಟ್ ಇಷ್ಟು ಲೆವೆಲ್ಗೆ ಬೆಳೆಯಕ್ಕೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ವಿನಯ್ ಸರ್ ನಿರಂತರವಾಗಿ ಅವರು ಓವರ್ನೈಟ್ ಸಕ್ಸಸ್ ಸ್ಟ್ರಕ್ಚರ್ ಅಂದ್ರೆ ಏನು, ಡೈಮೆನ್ಷನ್ಸ್ ಅಂದ್ರೆ ಏನು, ಫಿಲಿಮ್ಸ್ ಗೈಡೆನ್ಸ್ ಅಂದ್ರೆ ಏನು ಅನ್ನೋದನ್ನ ಅವರು ಗೈಡ್ ಮಾಡ್ಕೊಂತ ಹೋದ್ರು. ಅವರಿಗೆ ಏನು ತಲೆಯಲ್ಲಿ ಬರುತ್ತೆ, ಅವ್ರಿಗೆ ಏನು ಸಿಕ್ಕಿದ್ದಿಲ್ಲ, ಅವರು ಏನು ಆ ಒಂದು ಪರಿಸ್ಥಿತಿನ ಅನುಭವಿಸಿದ್ರು, ಸಮಸ್ಯೆಗಳನ್ನು ಎದುರಾಗಿತ್ತು, ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಉತ್ತರನು ಈ ಬ್ಲಾಗ್ ಅಲ್ಲಿ ಕೊಡ್ಕೊಂತ ಹೋದ್ರು. ಹಂಗಾಗಿ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತು. ಹವ್ಯಾಸ ಇರಬೇಕು. ಅದು ಯಾವುದೇ ಇರಲಿ ಸರ್, ಒಂದು ಪ್ಯಾಷನ್ ಇರಬೇಕು. ಅದು ನೀವು ಫುಟ್ಬಾಲ್ ಆಡಿ, ಇಲ್ಲ ಒಂದು ಯಾವುದೋ ಒಂದು ಜಿಮ್ ಮಾಡಿ, ಟೀಚಿಂಗ್ ಮಾಡಿ, ಸ್ಕಿಲ್ ಡೆವಲಪ್ಮೆಂಟ್ ಎನಿ ಪ್ರೊಫೆಷನ್ ಇರಲಿ. ಸೊ ಅದನ್ನ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿದ್ರೆ ನೀವು ಸೆಲ್ಫ್ ಗ್ರೋತ್ ಆಗುತ್ತೆ. ಮತ್ತೆ ಎಂಟರ್ಪ್ರಿನರ್ಶಿಪ್ ಅಂತ ನಾವೇನು ಕರಿತೀವಿ, ಉದ್ಯೋಗಗಳನ್ನ ನೀವೇ ಸೃಷ್ಟಿ ಮಾಡ್ಕೋಬಹುದು, ನೀವೇ ಕಂಪನಿಗಳನ್ನ ಸೃಷ್ಟಿ ಮಾಡ್ಕೊಂಡು 4 ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಹೇಳ್ಬೋದು. ಯುವಕರು ಅವ್ರ ಬದುಕನ್ನ ಲೈಟ್ ಆಗಿ ತಗೊಳೋದು ಅಂದ್ರೆ ಒಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ. ನಾವು ನೋಡಿದ ಹಾಗೆ 21ರಿಂದ 29 ವರ್ಷ ಅದು ಗೋಲ್ಡನ್ ಪೀರಿಯಡ್ ಆಫ್ ಲೈಫ್. ಆ ಸಮಯದಲ್ಲೇ ಅವ್ರ ಅವಕಾಶ ಹುಡ್ಕೋಬೇಕು, ಶ್ರಮಿಸ್ಬೇಕು, ಅವ್ರ ಕನಸುಗಳನ್ನ ಈಡೇರಿಸ್ಕೊಳ್ಬೇಕು, ಅವ್ರ ಜೀವನದಲ್ಲಿ ಆಸಕ್ತಿ ಬೆಳೆಸ್ಕೋಬೇಕು. ಇವು ಯಾವ ಇಲ್ಲದೆ ಹೋದ್ರೆ ಜೀವನವನ್ನ ಲೈಟಾಗಿ ತಗೊಂಡ್ಬಿಡ್ತಾರೆ. ಎರಡನೇದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪಾಸಿಟಿವಿಟಿನೂ ಇದೆ, ಅದನ್ನು ಕೂಡ ಅವ್ರು ಅಬ್ಸರ್ವ್ ಮಾಡ್ಕೊಂಡಾಗ ಬೆಳಿಬೋದು. ಪ್ಯಾಷನ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅಂತ ಒಳ್ಳೆ ಮಾತು ಹೇಳಿದ್ರಿ. ಮುಂದುವರೆದ ಸರ್, ಈ ಸ್ವಾಭಿಮಾನಿ ಬಳಗ ಇದು ಹೆಂಗೆ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇಲ್ಲಿವರೆಗೂ. ಚಳವಳಿ ಹೆಂಗೆ ಹುಟ್ಟುಕೊಳ್ತು, ಒಬ್ಬ ನಾಯಕತ್ವ ಎಷ್ಟು ಮುಖ್ಯ ಆಗುತ್ತೆ, ಆ ಹಳ್ಳಿಗಳಿರೋ ಸಮಸ್ಯೆಗಳಿಗೆ ಹೆಂಗೆ ಸರ್ ಸ್ಪಂದಿಸಿದ್ರು, ಇವೆಲ್ಲವೂ ಸ್ವಾಭಿಮಾನಿ ಬಳಗದ ಹಿನ್ನೆಲೆ. ಅದನ್ನು ನಾವು ಒಪ್ಕೊಂಡ್ವಿ ಸರ್. ಸ್ವಾಭಿಮಾನಿ ಬಳಗ ಆ ಹೆಸರೇ ಹೇಳುವ ಹಾಗೆ ಇದು ಯಾವ ನಿಬಂಧನೆಗೂ ಒಳಪಡದೆ ಮುಕ್ತವಾದ ಉದ್ದೇಶದಿಂದ ಜನಸಾಮಾನ್ಯರಿಗೆ ಸ್ಪಂದಿಸುವ ಗುರಿ ಇಟ್ಕೊಂಡಿರುವಂತಹ ಒಂದು ಬಳಗ ಅಥವಾ ಒಂದು ಸಮುದಾಯ, ಒಂದು ಯುವಕರ ಪಡೆ ಅಂತ ನಾವು ಅದನ್ನ ಕಲ್ಪಿಸ್ಕೊಳ್ಬಹುದು. ಹೌದು ಸರ್. ಸರ್, ನಾವು
ಒಂದು 2 ಮಾತಲ್ಲಿ ಹೇಳೋದಾದ್ರೆ ಈ ಸ್ವಾಭಿಮಾನಿ ಬಳಗದ ಉದ್ದೇಶ ಏನು ಸರ್? ಯಾರೋ ಒಬ್ಬ ಹೊಸ ಸದಸ್ಯ ಬರ್ತಾನೆ, ಯಾಕೆ ಕಟ್ಟಿದಿರಿ ಇದನ್ನ ಅಂತ ಕೇಳ್ತಾರೆ. ಇದು ಎಷ್ಟೋ ಜನ ಸರ್ ಪಕ್ಷ ಕಟ್ಟಿದ್ದಾರೆ, ಅಧಿಕಾರ ಬಂದ ತಕ್ಷಣ ಪಕ್ಷ ಉದ್ದೇಶ ಮರೆತು ಬಿಡ್ತಾರೆ ಸರ್. ಈ ಕಲ್ಪನೆಗಳು ಇದೆ, ಈ ಉದಾಹರಣೆಗಳು ಇದಾವೆ. ಜನಸಾಮಾನ್ಯರಿಗೆ ಈ ತಪ್ಪು ಉದಾಹರಣೆಗಳು ಕೂಡ ಮನಸ್ಸಲ್ಲಿ ಬರ್ತವೆ. ಇವ್ರು ಯಾಕೆ ಈ ಬಳಗ ಕಟ್ಟಿದ್ರು, ಈ ಉದ್ದೇಶ ಏನು? ಎರಡನೇದಾಗಿ ಎಷ್ಟೋ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳು ಇವಾಗ ಅಧಿಕಾರಕ್ಕೋಸ್ಕರ ನಿರಂತರ ಹೋರಾಟ ಮಾಡ್ತೀವಿ. ಬಿಜೆಪಿಯನ್ನು ತಗೊಂಡ್ರು ಕೂಡ ನೀವು ರಾಜ್ಯ ಸರ್ಕಾರದಲ್ಲಿ ಸಂಪೂರ್ಣ ಅಧಿಕಾರ ಪಡ್ಕೊಳ್ಳೋಕೆ ಇವರು ಕೂಡ ಆಗಿಲ್ಲ ಸರ್. ಜನಗಳ ಅನುಮಾನಗಳು ಬರ್ತವೆ, ಅಧಿಕಾರಕ್ಕೋಸ್ಕರ ಆಗಿದೆಯೋ ಪಕ್ಷ ಇದು, ಅಥವಾ ಒಬ್ಬ ನಾಯಕನಿಗೆ ಬೆಂಬಲಿಸೋಕ್ಕೋಸ್ಕರ ಪಕ್ಷ ಆಗಿದೆಯೋ ಏನು? ಈ ಸ್ವಾಭಿಮಾನಿ ಬಳಗದ ಉದ್ದೇಶ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ನಿಮ್ಮ ಒಂದು 2-3 ಮಾತಲ್ಲಿ ಹೇಳೋದಾದ್ರೆ ಸ್ವಾಭಿಮಾನಿ ಬಳಗದ ಉದ್ದೇಶ ಏನು ಸರ್? ಸರ್, ನೀವೇನು ಈ ಕ್ವಶನ್ ಕೇಳಿದ್ರಿ ತುಂಬ ಅದ್ಭುತವಾಗಿ ಕೇಳಿದಿರಿ. ಓಕೆ, ಇದರ ಉದ್ದೇಶ, ಸ್ವಾಭಿಮಾನಿ ಬಳಗದ ಉದ್ದೇಶ ಏನು ಅಂತಂದರೆ, ಈ ಒಂದು ರಾಜ್ಯದಲ್ಲಿ ಯಾರ್ಯಾರ ಸ್ವಾಭಿಮಾನಿಗಳಿದ್ದಾರೆ, ಯಾರ್ಯಾರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದ್ದಾರೆ, ಯಾರಿಗೆ ಸಮಸ್ಯೆಗಳು ಪರಿಹಾರ ಆಗಿಲ್ಲ, ಯಾರು ವಂಚಿತರಾಗಿದ್ದಾರೆ, ಒಂದು ಪೋಸ್ಟ್ ಆಗಿರ್ಬೋದು, ಇಲ್ಲ ಒಂದು ಏನಾದರೂ ಆಗಿರ್ಬೋದು. ಸೊ ನಾನು ಯಾವುದೋ ಒಂದು 2 ಪಕ್ಷ ಅಷ್ಟೇ ಇದಾವೆ, 2-3 ಪಕ್ಷ ಇದಾವೆ, ಅದರಲ್ಲಿ ನನಗೆ ಗುರುತಿಸಿಲ್ಲ ಅಂತ ಒಂದು ಯುವಕರಿಗೆ ಈ ಸ್ವಾಭಿಮಾನಿ ಬಳಗ, ಇದರಲ್ಲಿ ಯಾವುದೇ ನಿಬಂಧನೆ ಇಲ್ಲ ಸರ್. ಇದರಲ್ಲಿ ನೀವು ಮೆಂಬರ್ಶಿಪ್ ಕಾರ್ಡು, ಆ ಕಾರ್ಡು, ಈ ಕಾರ್ಡು ಅನ್ನಲ್ಲ. ನೀವು ನಿಜವಾದ ಸ್ವಾಭಿಮಾನಿಯಾಗಿ ಸಮಾಜದ ಪರ ಕಾಳಜಿ ನಿಮಗಿದ್ರೆ, ಕಳಕಳೆ ಇದ್ದು, ಸಾಮಾಜಿಕವಾಗಿ ಕಳಕಳೆ ಇದ್ದು, ನೀವು ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದಲ್ಲಿ ನಮ್ಮ ಸ್ವಾಭಿಮಾನಿ ಪಕ್ಷ ನಿಮಗೆ ಯಾವಾಗಲೂ ವೆಲ್ಕಮ್ ಮಾಡುತ್ತೆ. ಒಂದು. ಎರಡನೇದು, ನೀವೇನಾದರೂ ರಾಜಕೀಯ ಲೀಡ್ರುಗಳಾಗಬೇಕು, ನಾನು ZP ಮೆಂಬರ್ ಆಗಬೇಕು, ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೂ ನಮ್ಮ ಸ್ವಾಭಿಮಾನಿ ಬಳಗ ನಿಮಗೆ ಸಹಕಾರ ನೀಡುತ್ತೆ. ಒಂದು. ಮತ್ತು ನಮ್ಮ ಉದ್ದೇಶ ಹೋರಾಟ, ಸಂಘಟನೆ, ನಾಯಕತ್ವ. ಅಂಬೇಡ್ಕರ್ ಹೇಳಿದ ಹಾಗೆ, ಸೊ ಯಾರು ವಂಚಿತರಾಗಿರ್ತಾರೆ ಅವರಿಗೆ ಒಂದು ದಾರಿದೀಪ ಆಗಬೇಕು ಅಂತ ಮಾಡಿರ ಒಂದು ವೇದಿಕೆ ಅಂತಲೇ ಹೇಳ್ಬೋದು ನೀವು ಹೇಳ್ದಾಗೆ. ಸೊ ಒಂದು ವೇದಿಕೆನ ಕಲ್ಪಿಸಿಕೊಡುವ ಒಂದು ಉದ್ದೇಶಕ್ಕೆ ವಿನಯ್ ಕುಮಾರ್ ಸರ್ ರಾಜ್ಯಾಧ್ಯಕ್ಷರಾಗಿ ಅವರು ಒಂದು ಕಟ್ಟಿರುವ ಕೂಸು ಅಂತಲೇ ಹೇಳ್ಬೋದು ನಾವು. ನೀವು ನಾಳೆ ಏನೇ ಆಗಬೇಕು ಅಂತಂದ್ರೂ ಸ್ವಾಭಿಮಾನಿ ಬಳಗಕ್ಕೆ ಬಂದು ಸೇರ್ಕೊಳ್ಳಿ, ನಮ್ಮ ಸಂಪೂರ್ಣ ಬೆಂಬಲ ಇದೆ. ನೀವು ZP ಮೆಂಬರ್ ಆಗಬೇಕಾ ಆಗಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕಾ ಆಗಿ, ಸ್ವಾಭಿಮಾನಿಗಳಿಂದ MLA ನಿಲ್ಬೇಕಾ ನಿಲ್ಲಿ. ಆದರೆ ನಿಮ್ಮ ಉದ್ದೇಶ, ಸ್ವಾಭಿಮಾನಿಗಳ ಉದ್ದೇಶ, ಸ್ವಾಭಿಮಾನಿಗಳಾಗಿ ಯಾರಿಗೂ ನಾವು ತಲೆ ಬಾಗಿಸದೆ, ಮೊರೆ ಹೋಗದೆ, ಯಾರಿಗೂ ಮಾರಿಕೊಳ್ಳದೆ ನಾವು ಮಾಡುವಂಥ ಒಂದು ಕೆಲಸದೇ ಸ್ವಾಭಿಮಾನಿ. ಇದಕ್ಕೆ ಯಾವುದೇ ನಿರ್ಬಂಧನೆ ಇಲ್ಲ, ನೀವು ಯಾವಾಗ ಬಂದು ಸೇರ್ಕೋಬೋದು, ಯಾವಾಗ ಬೇಕಾದರೂ. ತುಂಬ ಸಂತೋಷ ಸರ್. ಸೊ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಸಾಮಾಜಿಕ ಕಳಕಳಿಯಿಂದ ಮಾತ್ರ ಒಬ್ಬ ಸ್ವಾಭಿಮಾನಿಯಾಗಿ ನಾಯಕ ರೂಪುಗೊಳ್ಳುವುದಕ್ಕೆ ಇದೊಂದು ವೇದಿಕೆ ಅನ್ನೋ ಮಾತನ್ನು ಹೇಳಿದ್ರಿ ಸರ್. ನಾನು ಕೇಳಿದಂಥ ಪ್ರಶ್ನೆ, ಈ ಸ್ವಾಭಿಮಾನಿ ಬಳಗದ ಉದ್ದೇಶ. ಸ್ವಾಭಿಮಾನಿ ಬಳಗದ ಉದ್ದೇಶ ಸರ್, ನಮ್ಮರಲ್ಲಿ ಯಾವುದೇ ರೀತಿಯಿಂದನೂ ಭೇದ ಭಾವ ಇಲ್ಲ ಸರ್, ಜಾತಿ ಧರ್ಮ ಇಲ್ಲ ಸರ್, ನಾಯಕರು ದೊಡ್ಡವರು ಸಣ್ಣವರು ಅಂತಲೂ ಇಲ್ಲ ಸರ್. ಯಾರು ಬೇಕಾದರೂ ಬಂದು ನಮ್ಮ ಪಕ್ಷಕ್ಕೆ, ಸ್ವಾಭಿಮಾನಿ ಬಳಗಕ್ಕೆ ಸೇರ್ಕೋಬೋದು. ಎಲ್ಲ ಸ್ವಾಭಿಮಾನಿಗಳು ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಇದರಲ್ಲಿ ಮೂಲ ಉದ್ದೇಶ ಏನು ಅಂದರೆ, ಯಾರು ಯುವ ನಾಯಕರು ಅವರು ಅಧಿಕಾರ ವಂಚಿತರಾಗಿರ್ತಾರೆ, ಯಾರಿಗೆ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ. ನಾನು ಸ್ಥಳೀಯವಾಗಿ ನಮ್ಮ ಒಂದು ಜನರಿಗೋಸ್ಕರ, ಪ್ರತಿನಿಧಿಗೋಸ್ಕರ, ಸಮಾಜಕ್ಕೋಸ್ಕರ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಅವರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಏನಿರುತ್ತೆ, ಅವರು ನಮ್ಮ ಸ್ವಾಭಿಮಾನಿಗಳು ಸರ್. ಅವರು ನಮ್ಮ ಸೇರ್ಕಳ್ಳಿ ಬಿಡಲಿ, ಅವ್ರು ನಮ್ಮ ಸ್ವಾಭಿಮಾನಿಗಳು ಅಂತ ನಾವು ಆಲ್ರೆಡಿ ಕನ್ಸಿಡರ್ ಮಾಡಿಬಿಟ್ಟಿದ್ದೀವಿ. ಅಂಥವರಿಗೆ ನಮ್ಮ ಸ್ವಾಭಿಮಾನಿ ಬಳಗ ಯಾವಾಗಲೂ ವೆಲ್ಕಮ್ ಮಾಡುತ್ತೆ. ಸೊ ಹಣ, ಜಾತಿ, ಧರ್ಮ ಯಾವುದೇ ಒಂದು ರಿಕ್ವೈರ್ಮೆಂಟ್ ಇಲ್ಲದಂಗೆ ಇಲ್ಲ, ಎಲ್ಲ ಸಾಮಾಜಿಕ ಕಳಕಳಿ ಇರೋ ಯುವಕರಿಗೆ ಒಂದು ವೇದಿಕೆಯಾಗಿ ಸ್ವಾಭಿಮಾನಿ ಬಳಗ ಕಲ್ಪಿಸಿಕೊಟ್ಟಿದೆ. ಹೌದು ಸರ್, ಹೌದು. ಸ್ವಾಭಿಮಾನಿ ಬಳಗದ ಉದ್ದೇಶ ವಂಚಿತರ ಮತ್ತು ಶೋಷಿತರ ಪರವಾಗಿರುವಂಥ ಒಂದು ವೇದಿಕೆ ಇದು. ಎರಡನೇದು, ಅಧಿಕಾರದಲ್ಲಿ ಇರೋರಿಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಅರಿವೇ ಇರಲ್ಲ ಸರ್. ಅಂತ ಜನರಿಗೆ ಧ್ವನಿ ಆಗತ್ತೆ, ಅಂತ ಜನರ ಪರವಾಗಿ ನಿಲ್ಲತ್ತೆ. ಭಾರತ ಯುವಕರ ದೇಶ ಸರ್. ಅವರ ಸಮಸ್ಯೆಗಳು ಏನು ಅಂತಂದರೆ ಶಿಕ್ಷಣ ಮತ್ತು ಉದ್ಯೋಗ. ಈ ಶಿಕ್ಷಣ ಮತ್ತು ಉದ್ಯೋಗ, ಈ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾಗಿ ನಿಲ್ಲೋದೇ ನಮ್ಮ ಸ್ವಾಭಿಮಾನಿ ಬಳಗದ ಒಂದು ಉದ್ದೇಶ ಸರ್. ಸ್ವಾಭಿಮಾನಿ ಬಳಗ ಈಗ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಬರುತ್ತೆ ಅಥವಾ ಲೋಕಸಭಾ ಬರುತ್ತೆ, ಈ ಚುನಾವಣೆಗಳ ಬಗ್ಗೆ ಸ್ವಾಭಿಮಾನಿ ಬಳಗದ ಮುಂದಿನ ಹೆಜ್ಜೆ ಏನು ಸರ್?
ಸ್ವಾಭಿಮಾನಿ ಬಳಗದ ಉದ್ದೇಶ ಏನು ಅಂತಂದರೆ, ಈಗ ZP ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ನೆಕ್ಸ್ಟ್ ಮೇಗ್ ಆಗ್ಬೋದು ಅಂತಂದು ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯುವಕರಿಂದ ಒತ್ತಾಯ ಏನಾಗ್ತಾ ಇದೆ, ಡಿಮ್ಯಾಂಡ್ ನಮಗೆ ಏನು ಬರ್ತಾ ಇದೆ ಅಂತಂದರೆ, ಸ್ವಾಭಿಮಾನಿ ಬಳಗದಿಂದ ನೀವು ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು ಮಾಡಿ ನಾವು ಆ ಕ್ಷೇತ್ರದ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ನಾವು ತುಂಬ ಯುವಕರು ಇಂಟ್ರೆಸ್ಟೆಡ್ ಆಗಿದ್ದೀವಿ. ಸೊ ನಾವು ನಮ್ಮ ಉದ್ದೇಶ ಏನು ಅಂದರೆ ಒಂದು 800ರಿಂದ 900 ಜನ ಸರ್, ಟೋಟಲ್ಲು ಜಿಲ್ಲಾ ಪಂಚಾಯತಿಗೆ ಒಂದು 1100 ಜನ ಇರ್ತಾರೆ ಆಲ್ ಓವರ್ ಕರ್ನಾಟಕ. ಓಕೆ, ನಮ್ಮ ಒಂದು ಉದ್ದೇಶ ಏನು ಅಂತಂದರೆ, ಯಾರು ಉತ್ಸಾಹಿಗಳಿರ್ತಾರೆ, ಯಾರು ಒಂದು ಸಾಮಾಜಿಕ ಕಳಕಳಿ ಇರುತ್ತೆ, ಈ ಗ್ರೌಂಡ್ ಲೆವೆಲ್ ಬಗ್ಗೆ ಒಂದು ರಿಯಾಲಿಟೀಸ್ ಗೊತ್ತಿರುತ್ತೆ, ಒಂದು ಪ್ಯಾಷನ್ ಅನ್ನೋದವರು ಅಲ್ಲಿ ಏನು ಹುಟ್ಟಿರುತ್ತೆ ಅಂತ ಯುವಕರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ. ಮತ್ತು 800ರಿಂದ 900 ಅಭ್ಯರ್ಥಿಗಳನ್ನ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ನಿಲ್ಲಿಸಬೇಕು ಅಂತ ಮಾಡಿದ್ದೀವಿ ಸರ್. ಒಬ್ಬ ZP ಮೆಂಬರ್ ಕೆಳಗೆ 15,000 ವೋಟ್ ಇರುತ್ತೆ. ಒಂದು ತಾಲೂಕಲ್ಲಿ 4ರಿಂದ 5 ZP ಮೆಂಬರ್ಗಳು ZP ಪೋಸ್ಟ್ಗಳಿರ್ತವೆ. ಸೊ ಹಾಗಾಗಿ ನೀವು ಒಂದು 50 ಗೆಲ್ಲಿ 100 ಗೆಲ್ಲಿ, ಇದು ಒಂದು ಭರವಸೆಯ ದೃಢವಾದ ಹೆಜ್ಜೆ, ಸ್ವಾಭಿಮಾನ ಬಳಗದ ಒಂದು ದೃಢವಾದ ಹೆಜ್ಜೆ ಆಗುತ್ತೆ. ಸ್ವಾಭಿಮಾನದ ಒಂದು ದೃಢವಾದ ಹೆಜ್ಜೆ ಅಂತಾನೆ ಅನ್ಕೋಬಹುದು ನಾವು. ಮುಂದಿನ ನಂತರ ಬರುವಂತಹ ಚುನಾವಣೆಗಳಿಗೆ ಸ್ವಾಭಿಮಾನಿ ಬಳಗವನ್ನು ಯಾರು ಕಡೆಗಣಿಸಕ್ಕಾಗಲ್ಲ. ಹೌದು ಸರ್, ಈಗ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ, ಫಲಾಫಲವನ್ನು ಕೊಡೋದು ದೇವರು. ಹೌದು. ಓಕೆ, ನಾವು ಪ್ರಯತ್ನ ಮಾಡ್ಲಿಲ್ದಂಗೆ ನಮಗೆ ಫಲ ಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ವಿನಯ್ ಸರ್ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆಲ್ರೆಡಿ ಸಂಘಟನೆ ಮಾಡಿ ಆಲ್ರೆಡಿ ZP ಮೆಂಬರ್ಗಳು ಯಾರ್ಯಾರು ಆಗಬೇಕು ಅನ್ನೋದನ್ನು ಹುಡುಕಿ ಇಟ್ಟಿದ್ದಾರೆ. ತುಂಬಾ ಸಂತೋಷ ಸರ್. ಹುಡುಗರು ಮುಂದೆ ಬಂದಿದ್ದಲ್ಲಿ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ತೀವಿ. ನೀವು ನಮ್ಮ ಒಂದು ದೃಢ ನಿರ್ಧಾರ ವಿನಯ್ ಸರ್ದು ಏನು ಒಂದು ಥಾಟ್ ಪ್ರೊಸೆಸ್ ಇದೆ ಅದನ್ನು ಫಾಲೋ ಮಾಡ್ಕೊಂತ ಹೋಗಿ ಬೆಂಬಲಿಸಿ, ನಾವು ನಿಮಗೆ ಬೆಂಬಲವಾಗಿ ಎಲ್ಲರ ಜೊತೆಗೆ ಬೆಳೆಯೋಣ ಅಂತ ಒಂದೆರಡು ಮಾತು ಹೇಳ್ತೀನಿ. ತುಂಬ ಸಂತೋಷ ಸರ್. ಸ್ವಾಭಿಮಾನಿ ಬಳಗ ನಂತರದ ದಿನಗಳಲ್ಲಿ ಯುವ ನಾಯಕರನ್ನು ಸಂಘಟಿಸಿಬಿಟ್ಟು ಕೆಳ ಹಂತದಿಂದ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ತನ್ನದೇ ಒಂದು ಸದ್ದನ್ನು ಮಾಡಬೇಕು. ನಂತರ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಯಾರೂ ಕಡೆಗಣಿಸದೇ ಇರೋ ಥರ ಸ್ವಾಭಿಮಾನಿ ಬಳಗ ತನ್ನದಾದಂಥ ಒಂದು ರಾಜಕೀಯ ಗುರಿಯನ್ನು ಸಾಧಿಸುತ್ತೆ ಅನ್ನೋದು ನಿಮ್ಮ ಮಾತುಗಳಿಂದ ದೃಢವಾಗುತ್ತೆ. ಈ ಉದ್ದೇಶಗಳು ಅತ್ಯಂತ ಪ್ರಾಮಾಣಿಕವಾಗಿ ಸ್ವಾಭಿಮಾನ ಬಳಗದ ವಿಶ್ವಾಸವನ್ನು ಗೆಲ್ಲುತ್ತೆ, ಜನಸಾಮಾನ್ಯರ ಒಂದು ವಿಶ್ವಾಸಾರ್ಹ ಬಳಗವಾಗಿ ಬೆಳೆಯುತ್ತೆ ಅನ್ನೋದು, ಅಥವಾ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ ಮತ್ತು ನಮ್ಮ ಆಶಯ ಸರ್. ಸರ್, ಅನೇಕ ವಿಚಾರಗಳು ಚರ್ಚೆ ಮಾಡಿದ್ವಿ. ಇನ್ಸ್ಟಾ KS ಇನ್ನ ಶಿಕ್ಷಣ ಸೇವೆಯಿಂದ ಹಿಡಿದುಬಿಟ್ಟು ನಿಮ್ಮ ಚಳುವಳಿಯ ಸವಾಲುಗಳಿಂದ ಹಿಡಿದುಬಿಟ್ಟು ನಾಯಕತ್ವ ಅಂದರೆ ಏನು, ನಾಯಕತ್ವ ರೂಪುಗೊಳ್ಳೋದಕ್ಕೆ ಏನು ಸವಾಲುಗಳಿದ್ದಾವೆ, ಅಲ್ಲಿಂದ ಮುಂದುವರೆದುಬಿಟ್ಟು ಸ್ವಾಭಿಮಾನಿ ಬಳಗ ಉದ್ದೇಶ ಚರ್ಚೆ ಮಾಡಿದ್ವಿ. ನಮ್ಮೆಲ್ಲ ಚರ್ಚೆಯ ಹಿಂದಿರುವಂಥ ಶಕ್ತಿ ಅಂತ ಹೇಳಿದ್ರೆ ವಿನಯ್ ಸರ್. ಸೊ ನಾವು ವಿನಯ್ ಸರ್ನ ಒಬ್ಬ ಗುರುಗಳಾಗಿ ನೋಡಿದ್ವಿ, ಶಿಕ್ಷಕರಾಗಿ ನೋಡಿದ್ವಿ. ಅದ್ರ ಜೊತೆಗೆ ಇವಾಗ ನಮಗೆ ಉದ್ಯೋಗವನ್ನು ಕೊಟ್ಟಿರುವಂಥವ್ರು ಅವರೇ. ಇವಾಗ ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಇನ್ಸ್ಪಿರೇಷನಲ್ ಎನರ್ಜಿ, ಪರಿಣಾತ್ಮಕ ಶಕ್ತಿಯಾಗಿ ನಾವು ಅವರನ್ನು ನೋಡ್ತೀವಿ. ನೀವು ಅವರ ಒಂದು ಸಂಬಂಧಿಕರಾಗಿಯೂ ಅದರ ಜೊತೆಗೆ ಅವರ ಒಡನಾಡಿಯಾಗಿಯೂ ಅವರ ಶಿಕ್ಷಣ ಜೀವನದಲ್ಲಿ ಮತ್ತು ರಾಜಕೀಯ ಜೀವನದಲ್ಲಿ ಕೂಡ ಬೆನ್ನೆಲುಬಾಗಿ ಅಥವಾ ಅವರ ಜೊತೆಯಲ್ಲಿ ಕೈ ಜೋಡಿಸಿ ನಿಂತವರು. ನಿಮಗೆ ವಿನಯ್ ಸರ್ ಅವರ ಹೋರಾಟ, ಅವರ ಕಿಚ್ಚು, ಅವರ ಒಂದು ಶಿಸ್ತು, ಅವರ ಶ್ರಮ, ಅವರ ಸಾಧನೆ, ಅವರ ಗುರಿ, ಇವನ್ನೆಲ್ಲ ನೋಡಿದ್ರೆ ನಿಮಗೆ ಅವ್ರ ಬಗ್ಗೆ ಇರುವಂಥ ಭಾವನೆಗಳು 2-3 ಮಾತುಗಳು ಹೇಳ್ಬೋದಾ ಸರ್? ಸರ್, ನೀವೆಲ್ಲ ವಿನಯ್ ಸರ್ ಅಂತ ಏನು ಕರಿತೀರಿ, ಅವರು ನಮ್ಮ ಬಾವಾಜಿ. ಅವರು ವೈಯಕ್ತಿಕವಾಗಿ ಒಳಗಡೆ ಹೇಗಿರ್ತಾರೆ, ಹೊರಗಡೆ ಹೇಗಿರ್ತಾರೆ, ಅದು ಅಷ್ಟು ವ್ಯತ್ಯಾಸ ಏನಿಲ್ಲ ಸರ್. ಅವರು ವೈಯಕ್ತಿಕ ಜೀವನದಲ್ಲೂ ಹಾಗೇ ಇದ್ದಾರೆ, ಹೊರಗಿನ ಜೀವನದಲ್ಲೂ ಹಾಗೇ ಇದ್ದಾರೆ. ಇವ್ರನ್ನ ನೋಡಿ ಆದರ್ಶ ವ್ಯಕ್ತಿ ಅಂತಲೇ ನೀವು ಹೇಳ್ಬೋದು. ಅಂದರೆ ಒಳಗೊಂದು ಹೊರಗೊಂದು ಅನ್ನೋದಿಲ್ಲ, ಎಲ್ಲ ಹೊರಗೆ ಜಗತ್ತು ಹೆಂಗೆ ಕಾಣಿಸ್ಕೊಳ್ತಾರೋ ವೈಯಕ್ತಿಕ ಬದುಕಲು ಅದೇ ಬದುಕು. ಹೌದು ಸರ್, ಅದೇ ಬದುಕಿದೆ. ಸೊ ಆ ಆದರ್ಶ ಭಾವನೆಗಳು ಫಸ್ಟ್ ನಮ್ಮನ್ನು ಚೇಂಜ್ ಮಾಡ್ತಾವೆ. ಅವ್ರಂಗೆ ಆಗ್ಬೇಕಪ್ಪ, ಅವ್ರನ್ನ ನೋಡಿ ನಾವು ಕಲಿಯೋದು, ಅವ್ರು ನೋಡಿ ನಾವು ಕಲಿಬೋದು ಸರ್. ಮತ್ತೆ ಅವ್ರನ್ನ ನೀವು ಬ್ಲೈಂಡಾಗಿ ಬಿಲೀವ್ ಮಾಡ್ಬೋದು. ಸೊ ಅವರ ಆದರ್ಶಗಳು ಏನಿದೆ ಅದನ್ನೇ ಅವ್ರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಂಪ್ಲೇಂಟ್ ಮಾಡಲ್ಲ ಸರ್. ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ಅವ್ರನ್ನ ನೋಡಿ ಕಲಿಬೇಕು, ಸಮಸ್ಯೆಗಳನ್ನ ಹೇಗೆ ಅಪಾರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಹೋಗ್ಬೇಕು. ಮತ್ತೆ ಮೊದಲನೇದಾಗಿ ಅವರು ಮಾಡೋ ಅಂತ ಯಾವುದೇ ಕೆಲಸ ಆಗಿರಲಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡ್ತಾರೆ. ಒಂದು ಸಲ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ 100 ದಿನನೂ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಈಗ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು 1 ನಿಮಿಷ ಅವರು ಫ್ಯಾಮಿಲಿಗಾಗಲಿ ಇದಕ್ಕಾಗಲಿ ಅಂತ ಟೈಮ್ ಕೊಡೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಜನರಿಗೋಸ್ಕರ ಅಂತಾನೆ ತುಂಬಾ ಅಡ್ಡಾಡ್ತಾ ಇದ್ದಾರೆ. ಆದರೆ ಸಂಸ್ಥೆಯನ್ನು ಕಡೆಗಣಿಸಿಲ್ಲ, ರಾಜಕೀಯ ಗುರಿ ಉದ್ದೇಶಗಳನ್ನು ಕಡೆಗಣಿಸಿದೆ, ಎರಡನ್ನೂ ಸಮತೋಲನ ಕರ್ಕೊಂಡು ಸಮವಾಗಿ ನೋಡ್ತಾ ಇದ್ದಾರೆ. ಸೊ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ
ಎಲ್ಲದನ್ನು ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಸರ್. ಈಗ ಒಂದೇ ಒಂದು ಹೇಳ್ತೀನಿ, ಹೊರಗಡೆನೂ ರಾಜಕೀಯವಾಗಿ ನೋಡಬೇಕು, ಇನ್ಸ್ಟಿಟ್ಯೂಷನ್ನೂ ನೋಡಬೇಕು, ಮತ್ತೆ ವೈಯಕ್ತಿಕ ಜೀವನನೂ ನೋಡಬೇಕು. ಈ ಮೂರನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋ ವ್ಯಕ್ತಿ ಯಾರಿದ್ದಾರೆ ಅವರು ಆದರ್ಶ ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮತ್ತೆ ಭರವಸೆಯ ನಾಯಕ, ಇನ್ನು ಫ್ಯೂಚರ್ ಅಲ್ಲಿ ಒಂದು ಭರವಸೆಯ ನಾಯಕ ಆಗ್ತಾರೆ. ಬಟ್ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಆಗ್ತಾರೆ ಅಂತ ಹೇಳ್ಬೋದು ಸರ್. ಧನ್ಯವಾದಗಳು ಶರತ್ ಸರ್. ಈ ಒಂದು ಚರ್ಚೆಯಲ್ಲಿ ನಾವು ನಿಮ್ಮ ಮನಸ್ಸಿನ ಒಳಗಿರುವಂತಹ ಅನೇಕ ನಿಮ್ಮ ಅನುಭವ ಮೂಲಕವಾಗಿ ನಿಮ್ಮ ಮಾತುಗಳನ್ನು ಹಂಚಿಕೊಂಡ್ವಿ ನಾವು. ಅದು ನಮ್ಮ KS ಅಭಿಯಾನ ಆಗಿರಲಿ, ರಾಜಕೀಯ ಅಭಿಯಾನ ಆಗಿರಲಿ, ತುಂಬ ಉತ್ತಮವಾದ ಅಂಶಗಳನ್ನು ಹಂಚ್ಕೊಂಡ್ರಿ. ಮಿತ್ರರೇ, ಇದು ಕೇವಲ ರಾಜಕೀಯ ಚರ್ಚೆ ಆಗಿರಲಿಲ್ಲ. ರಾಜಕೀಯ ಅನ್ನೋದು ಜೀವನದಿಂದ ಹೊರತಾಗಿದೆ ಅಂತ ಅನ್ಕೊಳ್ಳೋದು ತಪ್ಪು. ರಾಜಕೀಯ ನಮ್ಮೆಲ್ಲರ ಒಂದು ಭಾಗ. ನಾವು ರಾಜಕೀಯದ ಒಳಗಿದ್ದೀವೋ ಅಥವಾ ರಾಜಕೀಯ ನಮ್ಮೊಳಗಿದೆಯೋ ಅದು ಗೊತ್ತಿಲ್ಲ. ಅದು ಕನಕದಾಸರ ಮಾತಿನಂತೆ ನೀ ಮಾಯೆಯೊಳಗೋ ಮಾಯ ನಿನ್ನೊಳಗೋ ಅನ್ನುವ ಹಾಗೆ. ಆದರೆ ರಾಜಕೀಯ ಜ್ಞಾನ ಇರುವುದು ಎಲ್ಲರಿಗೂ ಮುಖ್ಯ. ರಾಜಕೀಯ ಜ್ಞಾನ ಅದು ಕೇವಲ ಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಒಬ್ಬ ಸ್ಪರ್ಧಾಕಾಂಕ್ಷಿಗಳು ಕೂಡ ರಾಜಕೀಯ ಜ್ಞಾನ ಇರಬೇಕು. ಇದನ್ನು ಕೇವಲ ಒಂದು ರಾಜಕೀಯ ಪಾಡ್ಕಾಸ್ಟ್ ಅನ್ನುವ ದೃಷ್ಟಿಯಲ್ಲಿ ನೋಡದೆ ಎಲ್ಲರಿಗೂ ಇರಬೇಕಾದಂಥ ಸಾಮಾಜಿಕ ಜ್ಞಾನ ಅನ್ನುವ ದೃಷ್ಟಿಯಲ್ಲಿ ನೋಡಿದ್ರೆ ಈ ಪಾಡ್ಕಾಸ್ಟ್ ಮತ್ತಷ್ಟು ಮೌಲ್ಯಯುತವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಪಾಡ್ಕಾಸ್ಟ್ ಜೊತೆಗೆ ನನ್ನ ಜೊತೆಗೆ ಭಾಗಿಯಾಗಿದ್ದಂಥ ಶ್ರೀ ಶರತ್ ಕುಮಾರ್ ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಸಹ ಧನ್ಯವಾದಗಳು ಸರ್. ನಮ್ಮ ಗಣೇಶ್ ಸರ್ ಅಂತ ನಮ್ಮ ಇನ್ಸೈಟ್ಸ್ IASನ ಪಾಪ್ಯುಲರ್ ಕನ್ನಡ ಫ್ಯಾಕಲ್ಟಿ, ಮತ್ತು ನಮಗೆ ತುಂಬ ಮಾರ್ಗದರ್ಶಿಗಳು. ನಮ್ಮಲ್ಲಿರುವಂಥ ಒಂದು ಸ್ಟ್ರೆಂತ್ನ ಹೊರಹಾಕುವ ಕ್ವಶನ್ಗಳನ್ನ ಕೇಳ್ಬಿಟ್ಟು ನಮಗೆ ತುಂಬ ಸಹಾಯ ಮಾಡಿದ್ದೀರಿ ಸರ್. ಹೀಗೆ ಎಲ್ಲರಿಗೂ ಒಂದು ಪ್ರೋತ್ಸಾಹವನ್ನು ನೀಡಿ ಬೆಳವಣಿಗೆ ಹಾದಿಯಲ್ಲಿ ಕರ್ಕೊಂಡೋಗಿ ಅಂತ ಒಂದೆರಡು ಮಾತು. ಥ್ಯಾಂಕ್ ಯು ಸರ್. ಸೊ ವಿ ಆಲ್ ಸಿ ಯು ಆಸ್ ಅ ಅಪ್ಕಮಿಂಗ್ ಲೀಡರ್, ನಾಟ್ ಓನ್ಲಿ ಇನ್ ಕರ್ನಾಟಕ ಬಟ್ ಆಲ್ಸೋ ಆಲ್ ಓವರ್ ಇಂಡಿಯಾ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ಭಾಗದಲ್ಲಿ ಮತ್ತೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋ ಮತ್ತೆ ವೇದಿಕೆ ಸಿದ್ಧ ಮಾಡ್ಕೊಂಡು ಮತ್ತೆ ಬರೋಣ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು.